ಪ್ರೀತಿಯ ಗುರುಗಳಾದ ಬ್ರಹ್ಮಜಿಯವರಿಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತಿನ ವಿಷಯ ಅದೃಷ್ಟ ದುರದೃಷ್ಟ ಅವಸರನ ಅಂತ. ಅಂದ್ರೆ ಅದೃಷ್ಟ ಹಾಗೂ ದುರದೃಷ್ಟ ಎಂಬ ಒಂದು ಮಾತಿನಲ್ಲಿ ನಮ್ದು ಬರ್ತಾ ಇದೆ. ಆ ಅದೃಷ್ಟ ಮತ್ತು ದುರಾದೃಷ್ಟಗಳ ಅವಶ್ಯಕತೆ ಇದೆಯಾ, ಆ ಥರ ನಾವು ಹೇಳುವ ಅವಶ್ಯಕತೆ ಇದೆಯಾ, ಅದರ ಅಗತ್ಯ ಇದೆಯಾ ಎಂಬ ಒಂದು ವಿಷಯದ ಬಗ್ಗೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಜ್ಞಾನಿ ಅಂದ್ರೆ ಯಾರು ಹಾಗೂ ಅಜ್ಞಾನಿ ಅಂದ್ರೆ ಯಾರು ಅಂತ ನಮ್ಮ ಗುರುಗಳು ಯಾವ ಥರ ನಮಗೆ ತಿಳಿ ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಈ ಅದೃಷ್ಟ ದುರದೃಷ್ಟದ ಸ್ಪಷ್ಟತೆಯನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಇದರಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದನ್ನು ಕೂಡ ಉದಾಹರಣೆಯ ಮೂಲಕನೇ ನಮಗೆ ಗುರುಗಳು ವಿವರಿಸಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಫಸ್ಟ್ ಒಂದು ಕತೆ ಹೇಳ್ತಾರೆ ಗುರುಗಳು. ಏನಂದ್ರೆ, ನಿಜವಾದ ಜ್ಞಾನಿ ಸ್ಥಿತಪ್ರಜ್ಞನಾಗಿರ್ಬೇಕು ಅಂತ ಹೇಳಿ ಇದರಲ್ಲಿ ನಮ್ಗೆ ತಿಳಿಸ್ತಾ ಹೇಳಿದ್ದಾರೆ. ಈ ಒಂದು ಊರಿನಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದಂತೆ. ಅವನು ಒಂದು ಕೆಲವೇ ಕುದುರೆಗಳನ್ನು ಸಾಕೊಂಡಿದ್ದಂತೆ. ಆಗ ಅಲ್ಲಿ ಅವನ ಹತ್ರ ಒಂದಿನ ಒಂದು ಕುದುರೆ ಅವನ ಹತ್ರ ಇದ್ದದ್ದು ಕಾಡಿಗೆ ಓಡಿ ಹೋಯ್ತಂತೆ. ಹೋದ ಕುದುರೆ ಬಂದಿಲ್ಲ. ಆಗ ಊರಿನವರೆಲ್ಲ ಬಂದು ಹೇಳ್ತಾರಂತೆ, ನೀನು ಎಷ್ಟು ದುರಾದೃಷ್ಟವಂತ, ನಿನ್ ಕುದುರೆ ಕಾಡಿಗೆ ಹೋಯ್ತು, ವಾಪಸ್ ಬಂದೇ ಇಲ್ಲ, ನಮ್ಮ ಕುದುರೆಗಳೆಲ್ಲ ನಮ್ಮ ಹತ್ರನೇ ಇದೆ, ನಾವೆಲ್ಲ ಅದೃಷ್ಟವಂತರು ಅಂತ ಅವನಿಗೆ ಹೇಳ್ತಾರೆ. ಆಗ ಅವನೇನು ಮಾತಾಡಲ್ಲ. ಫಸ್ಟ್ ಟೈಮ್ ಅವನು ಸ್ವಲ್ಪ ಹೌದಲ್ಲ ಅಂತ ಒಂಚೂರು ಚಿಂತಿತನಾಗ್ತಾನಂತೆ. ಕಡೆಗೆ ಅವನು ಹೇಳ್ತಾನಂತೆ, ಏನೋ ನಮ್ಮ ಪರಿಸ್ಥಿತಿ ಅದೃಷ್ಟವ ದುರದೃಷ್ಟವ ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಒಂದು ಕುದುರೆ ಇತ್ತು, ಅದು ಕಾಡಿಗೆ ಹೋಯ್ತು, ಬಂದಿಲ್ಲ ಅಷ್ಟೇ ಅಂತ ಹೇಳ್ತಾನಂತೆ. ಅಂದ್ರೆ ಅವನು ಹೇಳ್ತಾನಂದ್ರೆ ಅವನು ಯಾವುದಕ್ಕೂ ಫಸ್ಟ್ ಟೈಮ್ ಅವನು ಚೂರು ಸ್ಪಂದನೆ ಆಗುತ್ತೆ, ಅವನಿಗೆ ಸ್ವಲ್ಪ ಚಿಂತೆ ಮಾಡ್ದಂಗೆ ಕೂಡ ಚಿಂತಿಸಿದ್ರೂ ಕೂಡ ಅವನ ಹೇಳುವಾಗ ಏನೋ ಪರಿಸ್ಥಿತಿ ಅದೃಷ್ಟವೋ ದುರಾದೃಷ್ಟವೋ ನಂಗೆ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅದು ಏನಂತ, ನನ್ನ ಹತ್ರ ಒಂದು ಕುದುರೆ ಇತ್ತು, ಅದು ಕಾಡಿಗೆ ಹೋಯ್ತು, ಅದು ವಾಪಸ್ ಬಂದಿಲ್ಲ ಅಷ್ಟೇ, ಅದು ಮಾತ್ರ ಸತ್ಯ, ಏನ್ ನಡೀತು ಅದು ಮಾತ್ರ ಸತ್ಯ, ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಊರಿನವರೆಲ್ಲ ಹೇಳ್ತಾರೆ, ಗ್ರಾಮಸ್ಥರು ಹೀಯಾಳಿಸ್ತಾ ಹೇಳ್ತಾರೆ, ನಿಂಗೆ ಅದೆಲ್ಲ ಎಂತ ಗೊತ್ತುಂಟು ನಿನ್ಗೆ, ನಮ್ಗೆಲ್ಲ ಅದ್ರಲ್ಲಿ ನಿಮ್ಗೆ ನಮ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಅದ್ರಲ್ಲಿ ತಿಳಿಲಿಕ್ಕೆ ಎಂತ ಇದೆ, ಸರಿ ನಮ್ ಕುದುರೆ ಎಲ್ಲ ನಮ್ಮ ಹತ್ರನೇ ಇದೆ, ನಿನ್ ಕುದುರೆ ಮಾತ್ರ ಹೋದದ್ದು ಬಂದಿಲ್ಲ, ನೀನು ದುರಾದೃಷ್ಟವಂತ, ನಾವೇ ಅದೃಷ್ಟವಂತರು ಅಂತ ಹೇಳ್ತಾರೆ. ಆಗ ಆಯ್ತು ನೋಡೋಣ ಅಂತ ಹೇಳ್ತಾನೆ ರೈತ. ನೆಕ್ಸ್ಟ್ ಟೈಮ್ ಒಂದ್ ಸ್ವಲ್ಪ ದಿನದ ನಂತರ ಆ ಓಡಿ ಹೋದ ಕುದುರೆ ಇದೆಯಲ್ಲ, ಅದು ಎಕ್ಸ್ಟ್ರಾ 10 ಕುದುರೆ ಜೊತೆ ಬರುತ್ತೆ ವಾಪಸ್. ಆಗ ಆ ಗ್ರಾಮಸ್ಥರೆಲ್ಲ ಮತ್ತೆ ಬರ್ತಾರೆ, ಓ ನಿನ್ ಕುದುರೆ ಜೊತೆ 10 ಕುದುರೆ ಬಂದಿದೆ, ನೀನೇ ಅದೃಷ್ಟವಂತ, ನಮ್ ಕುದುರೆ ಹೋಗ್ಲೂ ಇಲ್ಲ, 10 ಕುದುರೆಗಳನ್ನು ತಗೊಂಡ್ ಬರ್ಲೂ ಇಲ್ಲ, ನೀನು ಅದೃಷ್ಟವಂತ, ನಾವು ದುರಾದೃಷ್ಟವಂತ ಅಂತರು ಅಂತ ಹೇಳ್ತಾರೆ. ಆಗ ಇವನು ಆವಾಗ್ಲೂ ಕೂಡ ಅವನು ಏನು ಮಾತಾಡಲ್ಲ, ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲ್ಲ. ಏನೋ ನನ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನನ್ ಕುದುರೆ ಒಂದು ಕಾಡಿಗೆ ಓಡಿ ಹೋಗಿತ್ತು, ವಾಪಸ್ ಬರುವಾಗ 10 ಕುದುರೆ ತಗೊಂಡ್ ಬಂತು ಅಷ್ಟೇ, ಅದು ಮಾತ್ರ ನಂಗೆ ಗೊತ್ತು, ಅದು ದುರಾದೃಷ್ಟವೋ ಅದೃಷ್ಟವೋ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಂತ ಮತ್ತೆ ಅದನ್ನೇ ಉಚ್ಚಾರ ಮಾಡ್ತಾನೆ. ಆಗ ಗ್ರಾಮಸ್ಥರ ಹೇಳ್ತಾರಂತೆ, ಏನು ನಿನ್ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ್ಯಾ, ನೀನು ಕುದುರೆ ಓಡಿ ಹೋಗಿದ್ದು ವಾಪಸ್ ಬರುವಾಗ 10 ಕುದುರೆ ತಗೊಂಡ್ ಬಂತು, ಅದು ಅದೃಷ್ಟ ತಾನೆ, ನಾವೇ ತಾನೆ ದುರಾದೃಷ್ಟವಂತರು, ನೀನೇ ಅದೃಷ್ಟವಂತ ಅಂತ ಹೇಳ್ತಾರಂತೆ. ಆವಾಗ್ಲೂ ಅವನು ಆಯ್ತು ನೋಡೋಣ ಅಂತ ಹೇಳಿ ಸೈಲೆಂಟ್ ಆಗ್ತಾನೆ. ಮತ್ತೆ ನೆಕ್ಸ್ಟ್ ಸ್ವಲ್ಪ ದಿನದ ನಂತರ ಇವರ ರೈತನ ಮಗ ಇರ್ತಾನಲ್ಲ, ಅವನು ಆ ಎಕ್ಸ್ಟ್ರಾ 10 ಕುದುರೆ ಬಂದಿದೆಯಲ್ಲ, ಆ 10 ಕುದುರೆಯಲ್ಲಿ ಒಂದು ಕುದುರೆಯನ್ನು ಹತ್ತಿಕೊಂಡು ಸವಾರಿ ಹೊರಡುವಾಗ ಆ ಕುದುರೆ ಕಾಲು ಜಾರಿ ಬಿದ್ದಿರ್ತದೆ. ಆಗ ರೈತನ ಮಗನೂ ಬೀಳ್ತಾನೆ. ಬಿದ್ದಾಗ ಅವನ ಕಾಲು ಮುರಿದೋಗುತ್ತೆ. ಆಗ ಅವನು ಏನೂ ಸ್ಪಂದಿಸ್ತಾ ಇಲ್ಲ. ಆಗ ಗ್ರಾಮಸ್ಥರು ಮತ್ತೆ ಬರ್ತಾರೆ, ಓ ನಿಮ್ದು ಕುದುರೆ
ಹೋಗಿತ್ತು, ಬಂತು, ತಕೊಂಡ್ ಬಂತು 10 ಕುದುರೆಯನ್ನು. ಆ 10 ಕುದುರೆಯಲ್ಲಿ ಒಂದು ಕುದುರೆ ನಿನ್ನ ಮಗ ಏರ್ಕೊಂಡು ಹೋದ. ಆದ್ರಿಂದ ಅವನು ಬಿದ್ಬಿಟ್ಟ. ಅದು ಆದ್ರಿಂದ ನೀನು ದುರಾದೃಷ್ಟವಂತೆ. ಏನೇ ಆಗ್ಲಿ ನೀನ್ ದುರಾದೃಷ್ಟವಂತೇನೆ. ನಾವೇ ಅದೃಷ್ಟವಂತರು. ನಮ್ಮ ಕುದುರೆ, ನಾವು ಸದ್ಯ ನನ್ನ ಒಮ್ಮ ಕುದುರೆ ಕಾಡಿಗೆ ಹೋಗದ ಕಾರಣ 10 ಕುದುರೆ ತಗೊಂಡ್ ಬರ್ಲಿಲ್ಲ. ಆದ್ರಿಂದ ನಮ್ಮ ಮಕ್ಕಳು ಸೇಫ್ ಆಗಿ ಉಳಿದ್ರು. ಅವರು ಸವಾರಿ ಮಾಡಿದ್ರೆ ಅವ್ರದ್ದು ಕಾಲು ಮುರಿತಾ ಇತ್ತು. ನಾವೆಲ್ಲ ಅದೃಷ್ಟವಂತರಪ್ಪ, ನೀನೇ ದುರಾದೃಷ್ಟವಂತ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಪುನಃ ಅವನು ಹೇಳ್ತಾನೆ, ನಾನು ನಿಜ, ನೀವು ಹೇಳೋದು ನಿಜ. ನನ್ ಮಗ ಕಾಡು ಕುದುರೆ ಮೇಲೆ ಸವಾರಿ ಮಾಡುತ್ತಾ ಕೆಳಗೆ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ. ಅದು ಸರಿ, ಅದು ಕರೆಕ್ಟ್, ಯಾಕೆಂದ್ರೆ ಅದು ನಡೆದ ಸಂಗತಿ. ಆದ್ರೆ ನಂಗೆ ಅದೃಷ್ಟವೋ ದುರದೃಷ್ಟವೋ ನಂಗೆ ಗೊತ್ತಿಲ್ಲ, ನಿಂಗೂ ಗೊತ್ತಿಲ್ಲ ಅಂತ ಮತ್ತೆ ಹೇಳ್ತಾನೆ. ಮತ್ತೆ ಪುನಃ ಅವ್ರುಗಳು ಹಾಗೆ ಹೇಳ್ತಾರೆ, ನಿಂಗೆ ಏನ್ ಗೊತ್ತಿಲ್ಲ ಎನ್ನುವುದು, ಕಾಲ್ ಮುರ್ಕೊಂಡಿಲ್ವಾ ಅವನು, ನೀನೇ ದುರದೃಷ್ಟವಂತ, ನಾವೇ ಅದೃಷ್ಟವಂತರು ಅಂತ ಹೇಳ್ತಾನೆ. ಆಯ್ತು ನೋಡೋಣ ಅಂತ ಮತ್ತೆ ಪುನಃ ಇವನು ಸುಮ್ಮನಾಗ್ತಾನೆ. ಸ್ವಲ್ಪ ದಿನದ ನಂತರ ಅಲ್ಲಿ ಯುದ್ಧ ನಡೀತದೆ. ಆ ರಾಜ್ಯದಲ್ಲಿ ಯುದ್ಧ ನಡೀತದೆ. ಯುದ್ಧ ನಡೆದಾಗ ಎಲ್ಲರೂ, ಈ ಯುವಕರೆಲ್ಲರೂ ಬರಬೇಕು, ಸೈನ್ಯಕ್ಕೆ ಸೇರ್ಬೇಕು ಅಂತ ಹೇಳಿ ರಾಜಂದು ಅಪ್ಪಣೆ ಆಗುತ್ತೆ. ಆಗ ಇವರು ಯಾರು, ಈ ರಾಜನ ಇವನು ಉಳಿದ ಎಲ್ಲ ಈ ಗ್ರಾಮಸ್ಥರೆಲ್ಲರ ಮನೆಯಿಂದ ಯುವಕರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಯುದ್ಧಕ್ಕೋಸ್ಕರ. ಆಗ ಇವನು ಏನ್ ಮಾಡ್ತಾನೆ, ಇವನ ರೈತನ ಮಗನನ್ನು ಕಾಲ್ ಮುರಿದಿದೆಲ್ಲ ಅವನನ್ನು ಕರ್ಕೊಂಡು ಹೋಗಲ್ಲ. ಅದಕ್ಕೆ ಅವನೊಬ್ಬನನ್ನು ಬಿಟ್ಟು ಎಲ್ಲರೂ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಇವನು ಏನ್ ಹೇಳ್ತಾನೆ, ಮತ್ತೆ ಗ್ರಾಮಸ್ಥರು ಬರ್ತಾರೆ, ಅಯ್ಯೋ ನೀನೇ ಅದೃಷ್ಟವಂತಪ್ಪ ಕಣೋ, ನಿನ್ ಮಗ ನಿನ್ನ ಹತ್ರನೇ ಕಾಲು ಮುರಿದಿದ್ರಿಂದ ನಿನ್ನ ಹತ್ರನೇ ಉಳ್ಕೊಂಡ್ಬಿಟ್ಟ. ಆದ್ರೆ ನಮ್ಮ ಮಕ್ಕಳೆಲ್ಲ ಏನು ಆಗ್ಲಿಲ್ಲ ನೋಡು, ಎಲ್ಲ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರು, ನಮ್ಮ ಬಳಿ ಮಕ್ಕಳೇ ಇಲ್ಲದಾಗ ಆಯ್ತು ಅಂತ. ನೀನೇ ಅದೃಷ್ಟವಂತ, ನಾನು ದುರದೃಷ್ಟವಂತ ಅಂತ ಹೇಳ್ತಂತೆ. ಹೀಗೆ ಈ ಅದೃಷ್ಟವಂತ ದುರದೃಷ್ಟವಂತ, ಒಂದು ಟೈಮಲ್ಲಿ ಅದೃಷ್ಟವಂತ, ಇನ್ನೊಂದು ಟೈಮಲ್ಲಿ ದುರದೃಷ್ಟವಂತ, ಹೀಗೆ ನಡೀತಾ ಇರ್ತದೆ ಕತೆ. ಅಂದ್ರೆ ಏನಂದ್ರೆ, ಈ ಗ್ರಾಮಸ್ಥರೆಲ್ಲರೂ ಕೂಡ ಈ ರೈತನನ್ನು ಉದ್ದೇಶಿಸಿ ಹೇಳುವಾಗ ಒಂದ್ ಟೈಮಲ್ಲಿ ರೈತ ಅದೃಷ್ಟವಂತನಾಗ್ತಾನೆ, ಇನ್ನೊಂದ್ ಟೈಮಲ್ಲಿ ರೈತ ದುರದೃಷ್ಟವಂತನಾಗ್ತಾನೆ. ಅಂದ್ರೆ ಏನಂದ್ರೆ, ಈ ಪರಿಸ್ಥಿತಿಗೆ ಅನುಗುಣವಾಗಿ ಅದೃಷ್ಟವಂತ ದುರದೃಷ್ಟವಂತ ಎಂಬ ಒಂದು ವ್ಯಾಖ್ಯಾನವನ್ನು ನಾವು ಮಾಡ್ತೀವಿ. ಆದ್ರಿಂದ ಈ ಕತೆ ಮುಖಾಂತರ ನಾವು ಏನ್ ತಿಳ್ಕೊಳ್ಬಹುದಂದ್ರೆ, ಯಾವುದೂ ಇಲ್ಲ, ಅದೃಷ್ಟವೂ ಇಲ್ಲ, ದುರಾದೃಷ್ಟವೂ ಇಲ್ಲ, ಎಲ್ಲವೂ ಕೂಡ ಪರಿಸ್ಥಿತಿಗೆ ಹೊಂದಿಕೊಂಡು, ಆ ಪರಿಸ್ಥಿತಿಯನ್ನು ನಾವು ಸ್ಥಿತಪ್ರಜ್ಞತೆಯಿಂದ ನೋಡಿದ್ರೆ ಯಾವ ಅದೃಷ್ಟನೂ ಇರುವುದಿಲ್ಲ, ಯಾವ ದುರದೃಷ್ಟನೂ ಇರುವುದಿಲ್ಲ ಅಂತ ಹೀಗೆ ಕತೆ ಹೇಳ್ತಾರೆ ಗುರುಗಳು. ಅಂದ್ರೆ ಜೀವನದಲ್ಲಿ ಏನೇ ನಡೆದರೂ ಅದನ್ನು ತಕ್ಷಣವೇ ಅದೃಷ್ಟ ದುರಾದೃಷ್ಟ ಅಂತ ಹೇಳ್ಬಾರ್ದು. ಕೆಟ್ಟದ್ದು ಅದು ಕೆಟ್ಟದ್ದು, ಇದು ಒಳ್ಳೇದು, ಅಥವಾ ಈ ತರ ಈ ತೀರ್ಪು ಕೊಡಬಾರ್ದು. ನಾವು ಯಾವುದನ್ನು ಜಡ್ಜ್ಮೆಂಟ್ ಮಾಡಬಾರ್ದು. ಏನೋ ನಡೆದ ಘಟನೆ ನಡೆದು ಹೋಯ್ತು, ಅದು ಸತ್ಯ, ಅದರ ಪರಿಣಾಮ ಮುಂದೆ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಪ್ರತಿಯೊಂದು ಟೈಮಲ್ಲೂ ಈ ರೈತನಿಗೆ ಹೆಲ್ಪ್ ಆಯ್ತು, ಆದ್ರೆ ಅವನು ಅದನ್ನು ಯಾವುದಕ್ಕೂ ಅವನು ಸ್ಪಂದಿಸ್ಲಿಲ್ಲ. ಹೋಯ್ತಾ ಕುದುರೆ, ಹೋಯ್ತು, ಬಂತಾ 10 ಕುದುರೆ ಬಂತು, ಮತ್ತೆ ಪುನಃ ಮಗಂದು ಕಾಲು ಮುರಿತಾ, ಓಕೆ, ಎಲ್ಲದಕ್ಕೂ ಅವನು ಸೈಲೆಂಟ್ ಆಗಿ ಸ್ಪಂದಿಸ್ತಾ ಇದ್ದ. ಯಾವ ಒಂದು ಸ್ಪಂದನೆಯನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ನಮ್ಮ ಜೀವನದಲ್ಲಿ ಎದುರಾಗುವ ಪರಿಸ್ಥಿತಿಗಳು ನಮಗೆ ಅದೃಷ್ಟವೋ ದುರಾದೃಷ್ಟವೋ ಅಂತ ಗೊತ್ತಿರುವುದಿಲ್ಲ, ತಿಳಿಯಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಅನುಭವಗಳು ಬರ್ತಾ ಇರ್ತದೆ, ಮತ್ತೆ ಅನುಭವಗಳನ್ನು ನಾವು ಸ್ವೀಕಾರ ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ರೈತ ಮಾಡಿದ ಕೆಲಸ ಅಷ್ಟೇ, ಅದು ಆ ರೈತ ಮಾಡಿದ ಕೆಲಸ ಅಷ್ಟೇ ಹೊರತು ಅದರ ಮೇಲೆ ಅವನು ಕಾಮೆಂಟ್ ಮಾಡಲಿಲ್ಲ. ಅಂದ್ರೆ ಅದರ ಮೇಲೆ ಅವನು ಜಡ್ಜ್ಮೆಂಟ್ ತೀರ್ಪು ಕೊಟ್ಟಿಲ್ಲ ಅವನು. ಅದು ಎಂದು ಹೇಳಿ ರೈತನನ್ನು ಬಿಟ್ಟು ಉಳಿದ ಗ್ರಾಮಸ್ಥರೆಲ್ಲರೂ ಎಷ್ಟೋ ಬಾರಿ ಕಮೆಂಟ್ ಕೊಟ್ಟು ಅದನ್ನು ಮತ್ತೆ, ಈಗ ಅವರು ಫಸ್ಟ್ ಅದೃಷ್ಟವಂತ ಹೇಳಿದಾಗ ಅವರು ಸುಮ್ಮನೆ ಹೋಗ್ತಾರೆ, ನಾವೇ ದುರದೃಷ್ಟವಂತರು ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಈ ಮತ್ತೆ ಅದು ಟರ್ನ್ ಆದಾಗ ಅವರು ಅದೃಷ್ಟವಂತರು, ಇವರು ದುರದೃಷ್ಟವಂತರು ಅಂತ ಆಗುತ್ತೆ. ಮತ್ತೊಂದ್ಸತಿ ರೈತ ಅದೃಷ್ಟವಂತ. ಅಂದ್ರೆ ಅವರು ಮಾಡಿದ ಕೆಲಸಕ್ಕೆ ಅವರೇ ನಾಲಿಗೆ ಕಚ್ಕೊಳ್ತಾ ಇದ್ದಾರೆ. ತಪ್ಪು ಹೇಳಿದ್ರೆ ನಾವು ಏನ್ ಮಾಡ್ತೀವಿ, ನಾಲಿಗೆ ಕಚ್ಕೊಳ್ತೀವಲ್ಲ, ಸೊ ಆ ತರ ನಾಲಿಗೆ ಕಚ್ಕೊಂಡು ಹಿಂಸರಿತಾರೆ ಅಂತ ಹೇಳ್ತಾರೆ.
ಆದ್ರಿಂದ ನಾವು ಜೀವನದ ಯಾವುದೇ ಪರಿಸ್ಥಿತಿಯ ಮೇಲೆ ವ್ಯಾಖ್ಯಾನ ಮಾಡದಿರುವುದು ತುಂಬಾ ಮುಖ್ಯ. ಯಾವ ಪರಿಸ್ಥಿತಿಯೇ ಬರಲಿ ಅದ್ರ ಮೇಲೆ ನಾವು ಒಂದು ಜಡ್ಜ್ಮೆಂಟ್, ನಾವು ತೀರ್ಪು, ಇದು ಹಿಂಗಾಯ್ತು, ಹಿಂಗಿದ್ರಿಂದ ಹಿಂಗಾಯ್ತು ಆ ಥರ ಎಲ್ಲ ನಾವು ಹೇಳಲೇಬಾರ್ದು ಅಂತ ಹೇಳ್ತಾರೆ. ಜೀವನ ಎಂಬುದು, ಜೀವನದಲ್ಲಿ ಒಂದು ಅನೇಕ ಘಟನೆಗಳು ನಡೀತಾನೆ ಇರುತ್ತೆ. ಅದು ಅದೃಷ್ಟವೋ ದುರಾದೃಷ್ಟವೋ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ನಮ್ಮ ಜೀವನದಲ್ಲಿ ಘಟಿಸಿದ್ರೆ ಅದು ನಮಗೆ ಅದೃಷ್ಟವೋ ಅದು ದುರಾದೃಷ್ಟವೋ ಅಂತ ನಾವು ತೀರ್ಮಾನ ಮಾಡುವಂಗಿಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾವು ಸ್ಥಿತಪ್ರಜ್ಞರಾಗಿ ಇರಬೇಕು ಅಂತ ಹೇಳ್ತಾರೆ. ಪರಿಸ್ಥಿತಿಗಳು ಬದಲಾಗುತ್ತಿದ್ದರೆ ಅದೃಷ್ಟವು ದುರಾದೃಷ್ಟ ಆಗುತ್ತೆ, ದುರಾದೃಷ್ಟವು ಅದೃಷ್ಟ ಆಗುತ್ತೆ. ಎಲ್ಲರ ಜೀವನದಲ್ಲೂ ಇದೇ ತರ ಆಗೋದು ಅಂತ ಹೇಳ್ತಾರೆ ಗುರುಗಳು. ಈಗ ನಾನು ಚೆನ್ನಾಗಿದ್ದೇನೆ, ಅವರು ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಎಂಬ ಇದೆಲ್ಲ ಅಭಿಪ್ರಾಯಗಳೆಲ್ಲ ಮೂರ್ಖತನದ ಮಾತುಗಳು ಅಂತ ಹೇಳ್ತಾರೆ. ನಾವು ಹೇಳ್ತೀವಲ್ಲ, ಒಂದೊಂದು ಸಂದರ್ಭದಲ್ಲೂ ನಮ್ಮ ಮಾತುಗಳು ಟರ್ನ್ ಆಗ್ತಾ ಇರ್ತದೆ. ಒಂದ್ಸರಿ ನಾನ್ ಚೆನ್ನಾಗಿದ್ದೇನೆ, ಒಂದ್ಸತಿ ಅವ್ರು ಚೆನ್ನಾಗಿದ್ದಾರೆ. ಎಲ್ಲದಕ್ಕೂ ನಾವು ಸ್ಪಂದಿಸಬಾರ್ದು. ಅದೆಲ್ಲ ಮೂರ್ಖತನದ ಮಾತುಗಳು. ಯಾರಿಗೆ ಏನೂ ತಿಳಿಯದು, ಯಾರಿಗೆ ಏನು ಈಗ ಅಟ್ ಪ್ರೆಸೆಂಟ್ ಏನಾಗುತ್ತೆ ಅಂತ ಮಾತ್ರ ನಮ್ಗೆ ಗೊತ್ತಾಗುದು. ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಏನೂ ಗೊತ್ತಾಗಲ್ಲ. ಈ ಭೂಮಿಯಲ್ಲಿ ಇದ್ದುಕೊಂಡು ನಾವು ಅದೆಲ್ಲ ನಮ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಮತ್ತೆ ತಿಳ್ಕೊಳ್ಬೇಕಾದ ಅಗತ್ಯವೂ ಇಲ್ಲ. ಎಷ್ಟೋ ಜನ್ಮಗಳು, ಎಷ್ಟೋ ಜನ್ಮಗಳಲ್ಲಿ ನಾವು ಈ ತರನೇ ನಡ್ಕೊಂಡು ಬಂದಿದ್ದೀವಿ. ಆ ಪ್ರತಿ ಜನ್ಮಕ್ಕೂ ಹಿಂದಿನ ಜನ್ಮದೊಂದಿಗೆ ಸಂಬಂಧವಿರುತ್ತದೆ. ಅಂದ್ರೆ ಏನು ನಾವು ಹಿಂದಿನ ಜನ್ಮದಲ್ಲಿ ಕರ್ಮ ಫಲಗಳನ್ನು ಮಾಡ್ಕೊಂಡು ಬಂದಿದ್ದೇವೋ ಅದರ ಒಂದು ಈ ಜನ್ಮದಲ್ಲಿ ನಾವು ಆ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ನಾವು ಈ ಜನ್ಮದಲ್ಲಿ ಜೀವನವನ್ನು ನಡೆಸುತ್ತೀವಿ ಅಂತ ಹೇಳ್ತಾರೆ ಗುರುಗಳು. ಆ ಚೈನಾದ ರೈತ ಒಬ್ಬ ವಿವೇಕಿ, ರೈತನಿಗೆ ಹೇಳ್ತಾರೆ ಅವರು, ಅವನೊಬ್ಬ ವಿವೇಕಿ, ಆತ್ಮವಂತ ಪಂಡಿತ. ಆದ್ದರಿಂದ ಯಾವಾಗಲೂ ವ್ಯಾಖ್ಯಾನ ಮಾಡಲು ಸಾಹಸ ಮಾಡಲಿಲ್ಲ. ಅವನು ಯಾರು ಏನೇ ಹೇಳಿದ್ರು ಕೂಡ ಅವರಿಗೆ ಯಾವ ತರದ ಒಂದು ವಾಪಸ್ ಹೇಳಿಲ್ಲ. ಅವನು ಹೌದು ಅಲ್ಲ, ಈ ವಿಷಯ ಇವತ್ತು ನಡೆಯಿತು ಅಷ್ಟೇ ನನ್ಗೆ ಗೊತ್ತಿದೆ, ಮತ್ತೆ ಮುಂದಕ್ಕೆ ನೋಡೋಣ ಅಂತಲೇ ಅವನು ಹೇಳ್ತಾ ಇದ್ದಷ್ಟೇ ಹೊರತು ಅವನು ಪಂಡಿತ, ಅವನೊಬ್ಬ ದೊಡ್ಡ ವಿವೇಕಿ, ಆತ್ಮವಂತ ಪಂಡಿತ ಅಂತ ಹೇಳ್ತಾರೆ. ನನ್ ಕುದುರೆ ಒಂದು ಕಾಡಿಗೆ ಹೋಯ್ತು, 10 ಕುದುರೆಗಳೊಂದಿಗೆ ವಾಪಸ್ ಬಂತು. ನನ್ ಮಗನ ಕಾಲು ಆ ಕುದುರೆಯ ಸವಾರಿ ಮಾಡ್ಲು ಹೋಗಿ ಕಟ್ಟಾಯ್ತು. ಅದು ಸಹ ಅಷ್ಟೇ ನನ್ಗೆ ಗೊತ್ತು. ಮುಂದೆ ರಾಜ್ಯದಲ್ಲಿ ಯುದ್ಧ ಉಂಟಾಗಿ ನನ್ ಮಗ ನನ್ನ ಹತ್ರನೇ ಉಳಿದವರೆಲ್ಲರನ್ನು ಯುವಕರನ್ನು ಕರ್ಕೊಂಡು ಹೋದ್ರು, ಅಷ್ಟೇ ನನ್ಗೆ ಗೊತ್ತು. ಯಾವುದಕ್ಕೂ ಅವನು ಸ್ಪಂದಿಸ್ಲಿಲ್ಲ ಅಂತ ಹೇಳ್ತಾರೆ. ಪ್ರತಿ ವಿಷಯದಲ್ಲಿ ಕೂಡ ಅವನು ಯಾವ ಜಡ್ಜ್ಮೆಂಟ್ ಅನ್ನು ಕೊಟ್ಟಿಲ್ಲ. ಅದಕ್ಕೆ ಹೇಳ್ತಾರೆ ಯೇಸು ಪ್ರಭು, ಜಡ್ಜಿ ನಾಟ್ ಅಂತ, ಜಡ್ಜ್ ಮಾಡಬೇಡಿ, ಯಾರನ್ನು ಜಡ್ಜ್ ಮಾಡಬೇಡಿ, ತೀರ್ಪು ನೀಡಬೇಡಿ ಅಂತ. ನಿನ್ಗೇನು ಗೊತ್ತು ಅಂತ ನೀನ್ ತೀರ್ಪು ನೀಡ್ತಾ ಇದ್ಯಾ? ನಿನ್ಗೆ ಈಗ ಒಂದು ತೀರ್ಪು ನೀಡ್ಬೇಕಾದ್ರೆ ನಿನಗೆ ಮುಂದೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಿರ್ಬೇಕು. ಆ ತರ ಇದ್ರೆ ಮಾತ್ರ ನೀನು ತೀರ್ಪು ನೀಡ್ಬೋದು. ನಿನ್ಗೆ ಏನ್ ಗೊತ್ತಿದೆ ಅಂತ ನೀನ್ ತೀರ್ಪು ನೀಡ್ತೀಯ. ನಾವೇನು ಅಜ್ಞಾನಿಗಳೋ ಮೂರ್ಖರೋ? ನಾವು ತೀರ್ಪು ನೀಡ್ತಲೇ ಇರ್ತೇವೆ. ಹೀಗೆ ಮಾಡಿದ ಅವನ, ಹಾಗೆ ಮಾಡಿದ ಅವನಿಗೆ ಅಷ್ಟೇ ಬೇಕು, ಅವನಿಗೆ ಹಾಗೆ ಆಗ್ಬೇಕು. ಯಾವ್ದು ಅದೃಷ್ಟವೋ ಯಾವ್ದು ದುರಾದೃಷ್ಟವೋ ಯಾರಿಗೆ ಗೊತ್ತು? ಇದು ಒಳಗಿನ ಗುಟ್ಟು ಆ ದೇವರಿಗೆ ಗೊತ್ತು ಅಂತ ಹೇಳ್ತಾರೆ ಗುರುಗಳು. ಲೋಗೊಟ್ಟು ಪೆರುಮಾಳು ಕೆರುಕ ಅಂತ ಗುರುಗಳು ಹೇಳ್ತಾರೆ. ಆ ಒಳಗಿನ ಗುಟ್ಟು ಶಿವನಿಗೆ ಬಲ್ಲ, ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತೀವಲ್ಲ, ಹಾಗೆ ಆ ಒಳಗಿನ ಗುಟ್ಟು ದೇವರಿಗೆ ಗೊತ್ತು ಅಂತ ನಮ್ಮ ಗುರುಗಳು ಹೇಳ್ತಾರೆ. ಆದ್ರೆ ಈ ಭೂಲೋಕದಲ್ಲೆಲ್ಲ ಈ ತರ ನಡೀತಾ ಇದೆ. ಮೇಲಿನ ಲೋಕದಲ್ಲಿ ಎಲ್ಲ ನಿವಾಸಿಗಳು ಎಲ್ಲವೂ ತಿಳಿದಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೆಳಗಿನ ನಿವಾಸಿಗಳಿಗಂದ್ರೆ ನಮ್ಮ ಈ ಭೂಲೋಕದ ಜನರಿಗೆ ಏನೂ ಗೊತ್ತಿಲ್ಲ. ಮೇಲಿನ ನಿವಾಸಿಗಳು ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದ್ದವರೇ. ಆದ್ರೆ ಈ ಕೆಳಗಿನ ಲೋಕಕ್ಕೆ ಬಂದಾಗ, ನಮ್ಮ ಆತ್ಮ ಈ ಭೂಲೋಕದಲ್ಲಿ ಜನ್ಮ ತಳೆದಾಗ ನಾವು ನಮ್ಮ ಪ್ರಜ್ಞೆಯನ್ನೆಲ್ಲ ಕಳ್ಕೊಂಡ್ಬಿಡ್ತೇವೆ. ತಮ್ಮ ಎಚ್ಚರವನ್ನೆಲ್ಲ ಕಳೆದುಕೊಳ್ತಾರೆ. ಆ ಪ್ರಜ್ಞೆ, ಆ ಎಚ್ಚರ ಎಂಬುದು ಮೇಲಿನ ಲೋಕದಲ್ಲಿ ಇರುತ್ತೆ ಅಷ್ಟೇ ಹೊರತು ನಾವು ಇಲ್ಲಿ ಜನ್ಮ ತಳೆದು ಬಂದಾಗ ನಮಗೆ ಪ್ರಜ್ಞೆ ಇರುವುದಿಲ್ಲ. ನಾವು ಎಲ್ಲವನ್ನು ಮರೆತು ಬಿಡುತ್ತೇವೆ. ಆ ಪ್ರಜ್ಞೆ ಕಳ್ಕೊಂಡಾಗ, ಎಚ್ಚರ ಕಳ್ಕೊಂಡಾಗ
ರಂಗು ರಂಗಾಗಿ ವ್ಯಾಖ್ಯಾನ ಮಾಡ್ತಾ ಇರ್ತೀವಿ ನಾವು. ಎಲ್ಲವನ್ನು ಭೂಲೋಕದಲ್ಲಿ ಮಾತ್ರ ಈ ತರ ನಡೀತಾ ಇರೋದು. ನಮ್ಗೆ ಮೇಲಿನ ಇದರಿಂದ ಲೋಕದಿಂದ ನಾವು ಜನ್ಮ ತಳೆದು ಭೂಲೋಕಕ್ಕೆ ಬಂದಾಗ ನಮಗೆ ಎಲ್ಲವೂ ಮರ್ತೋಗುತ್ತೆ. ಅಂದ್ರೆ ಈ ಭೂಲೋಕ ಎಂಬ ನಾಟಕ ರಂಗದಲ್ಲಿ ನಾವು ಒಬ್ರು ಪಾತ್ರಧಾರಿಗಳಾಗ್ತೀವಿ. ಒಂದು ಭ್ರಮಾಲೋಕದಲ್ಲಿ ನಾವು ಎದ್ಬಿಡ್ತೀವಿ, ಎಲ್ಲವನ್ನು ಮರ್ತ್ ಬಿಡ್ತೀವಿ, ಪ್ರಜ್ಞೆನೂ ಇರುವುದಿಲ್ಲ, ಎಚ್ಚರನೂ ಇರುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಎಲ್ಲಕ್ಕೂ ಆಗ ನಾವ್ ಏನ್ ಮಾಡ್ತೀವಿ, ಎಲ್ಲವನ್ನು ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಜಡ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬಟ್ ಮತ್ತೆ ಮೇಲ್ಲೋಕಕ್ಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ, ಶರೀರವನ್ನು ಬಿಟ್ಟು ಕೆಳಗಿನ ಲೋಕದಲ್ಲಿದ್ದಾಗ, ಅಂದ್ರೆ ಮೇಲೆ ಲೋಕಕ್ಕೆ ಹೋದಾಗ, ಅಂದ್ರೆ ಶರೀರವನ್ನು ಬಿಟ್ಟು ಮೇಲೆ ಲೋಕಕ್ಕೆ ಹೋದಾಗ ನಮ್ಗೆ ಎಲ್ಲನೂ ಗೊತ್ತಾಗುತ್ತೆ. ಮತ್ತೆ ಕೆಳಗಿನ ಲೋಕದಲ್ಲಿದ್ದಾಗ ಅಯ್ಯೋ ನಾನು ಇಷ್ಟೆಲ್ಲ ವ್ಯಾಖ್ಯಾನ ಮಾಡಿದ್ದೀನ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನ ಅಂತ ನಾವು ಮೇಲ್ಲೋಕದಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ತಪ್ಪು ಸರಿ ಮಾಡಿಕೊಳ್ಳಿಕ್ಕೆ ನಾವು ಮತ್ತೆ ಮರುಜನ್ಮ ಪಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಗುರುಗಳು. ಈ ಬಾರಿ ಆಗ ನಾವು ಮರುಜನ್ಮ ಪಡ್ಕೊಂಡು ಬರ್ತೀವಿ ಅಂತ ಹೇಳುವಾಗ ಈ ಸರಿ ನಾನು ಹೋದಾಗ ಯಾರಿಗೂ ಏನು ಕಮೆಂಟ್ ಮಾಡಲ್ಲಪ್ಪ, ಯಾರನ್ನು ಜಡ್ಜ್ ಮಾಡಲ್ಲ ಅಂತ ನಿರ್ಧರಿಸಿ ನಿಶ್ಚಯಿಸಿ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಮತ್ತೆ ಪುನಃ ಅದೇ ತಪ್ಪು ಮಾಡ್ತಾರೆ, ಅದೇ ಪರಿಸ್ಥಿತಿ, ಅದೇ ತಿಳುವಳಿಕೆ ಇಲ್ಲದಿರುವುದು ಮತ್ತು ಅದೇ ಮೂರ್ಖತನ ಅಂತ ಹೇಳ್ತಾರೆ ಗುರುಗಳು. ಎಲ್ಲವನ್ನು ನಾವು ನಿರ್ಧಾರ ಮಾಡಿ ಇಲ್ಲ ಈ ಸರಿ ನಾನು ಕರೆಕ್ಟ್ ಆಗಿರ್ಬೇಕು, ನಾನು ಭೂಲೋಕಕ್ಕೆ ಹೋದ್ರೆ ಹಿಂಗೆ ಮಾಡ್ಬೇಕು ಎಲ್ಲ ಬಂದ್ರೆ ಭೂಲೋಕದಲ್ಲಿ ಜನ್ಮ ತಳೆದ ಕೂಡ್ಲೆ ಅವ್ರಿಗೆ ಎಲ್ಲವೂ ಮರ್ತು ಹೋಗಿ ಮತ್ತೆ ಯಥಾ ಸ್ಥಿತಿಯಲ್ಲಿ ಅವರು ಮತ್ತೆ ಕಮೆಂಟ್ ಮಾಡೋದು, ಮತ್ತೆ ತಪ್ಪು ಮಾಡೋದು, ಮತ್ತೆ ಅದನ್ನು ಮೂರ್ಖತನದ ವರ್ತನೆಗಳನ್ನೆಲ್ಲ ಮಾಡಿ ಎಷ್ಟು ಈ ರೀತಿಯಾಗಿ ಪ್ರತಿ ಸರಿನೂ ಇದೇ ತರ ಆಗತ್ತೆ. ಇಲ್ಲಿ ಆ ತರ ಕೆಲಸ ಮಾಡುದು, ಮತ್ತೆ ನಾವು ಶರೀರ ಬಿಟ್ಟು ಮೇಲೆ ಹೋದಾಗ ಮತ್ತೆ ಥಿಂಕ್ ಮಾಡುದು, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಈ ತರ ಮಾಡಬಾರ್ದಿತ್ತು, ನಾನು ಈ ತರ ತಪ್ಪು ಮಾಡಬಾರ್ದು, ಇಲ್ಲ ನಾನು ಸರಿ ಮಾಡ್ತೀನಿ ಅಂತ ಮತ್ತೆ ಬರ್ತೀರಾ, ಮತ್ತೆ ಹೋಗ್ತೀರಾ, ಮತ್ತೆ ಬರ್ತೀರಾ, ಮತ್ತೆ ಹೋಗ್ತೀರಾ. ಅಂದ್ರೆ ಈ ರೀತಿಯಾಗಿ ಎಷ್ಟೋ ಜನ್ಮಗಳು, ಲೆಕ್ಕವಿಲ್ಲದಷ್ಟು ಜನ್ಮಗಳನ್ನು ನೀವು ಕಳಿತೀರಿ. ಆಗ ಕೊನೆಯಲ್ಲಿ ನಿಮಗೆ ಜ್ಞಾನ ಸಂಪಾದನೆ ಆಗ್ತದೆ. ಅಂದ್ರೆ ನೀವು ಜ್ಞಾನವನ್ನು ಪಡಿತೀರಿ, ನಿಮ್ಗೆ ಅರಿವು ಬರುತ್ತೆ. ಆಗ ಇವನು ಚೈನಾ ರೈತನ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಚೈನಾ ರೈತ ಅಂದ್ರೆ ಈ ರೈತ ಯಾವ ತರ ಅವನು ಪ್ರತಿಕ್ರಿಯೆ ಕೊಟ್ಟ, ಯಾವ ತರ ಸ್ಪಂದಿಸಿದ, ಆ ತರ ನಾವು ಮಾತಾಡಕ್ಕೆ ಶುರು ಮಾಡ್ತೀವಿ, ವಿವೇಕಿಗಳಾಗ್ತೀವಿ ಅಂತ. ತನಗೆ ನಡೆದ ಸಂಗತಿಯನ್ನು ಹೇಳುತ್ತಾ, ಅಂದ್ರೆ ಇಲ್ಲಿ ನಡೆದ ಸಂಗತಿ ಮಾತ್ರ ಹೇಳುತ್ತಾ, ಅದೃಷ್ಟವ ದುರಾದೃಷ್ಟವ ನಂಗೆ ಗೊತ್ತಿಲ್ಲಪ್ಪ, ಇದೆಲ್ಲ ನನ್ಗೆ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಗುರುಗಳು. ಆ ರೈತ ಜ್ಞಾನಿಯಾಗಿ ವರ್ತಿಸಿದನು, ಗ್ರಾಮಸ್ಥರೆಲ್ಲರೂ ಅಜ್ಞಾನಿಯಾಗಿ ವರ್ತಿಸಿದರು. ಅದೇ ಇಲ್ಲಿ ಜ್ಞಾನಿ ಎಂಬ ಒಂದು ಪದಕ್ಕೆ ಯಾವುದಕ್ಕೂ ಸ್ಪಂದಿಸದೇ ಇರುವುದು, ಜಡ್ಜ್ಮೆಂಟ್ ಮಾಡದೇ ಇರುವುದಕ್ಕೇನೆ ಜ್ಞಾನಿ. ಯಾರು ಜ್ಞಾನಿ ಜಡ್ಜ್ಮೆಂಟ್ ಮಾಡಲ್ವೋ, ಯಾರು ತೀರ್ಪು ಕೊಡಲ್ವೋ, ಯಾರು ಇನ್ನೊಬ್ಬರ ಜೀವನದ ವಿಷಯಗಳನ್ನು ಪರಸ್ಪರ ಮಾತಾಡಿಕೊಂಡು, ಅಂದ್ರೆ ಯಾವಾಗಲೂ ಅದೇ ವಿಷಯಗಳನ್ನು ಮಾತಾಡ್ತಾ ಈ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ಕೊಂಡು ಕೂತ್ಕೊಳ್ತಾರ, ಅವರು ಜ್ಞಾನಿಗಳಲ್ಲ, ಅಜ್ಞಾನಿಗಳು ಅಂತ ಹೇಳ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಅಂದ್ರೆ ಉಳಿದ ಗ್ರಾಮಸ್ಥರೆಲ್ಲರೂ ಅಜ್ಞಾನಿಗಳು, ಈ ರೈತ ಮಾತ್ರ ಜ್ಞಾನಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಬಹುನಾಂ ಜನ್ಮನಾಮಂತೆ ಜನ್ಮವಾನ್ಮಾಂ ಪ್ರಪದ್ಯತೆ ಅಂತ. ಬಹುನಾಂ ಜನ್ಮನಾಮಂತೆ ಅಂದ್ರೆ ಎಷ್ಟೋ ಜನ್ಮಗಳ ನಂತರ ಒಬ್ಬ ವ್ಯಕ್ತಿ ಜ್ಞಾನಿ ಆಗ್ತಾನೆ. ತಿಳಿದದ್ದನ್ನು ತಿಳಿದ ಹಾಗೆ ಹೇಳುತ್ತಾನೆ, ತಿಳಿಯದ್ದನ್ನು ತಿಳಿಯದು ಅಂತ ಹೇಳ್ತಾನೆ. ಒಬ್ಬ ಎಷ್ಟೋ ಜನ್ಮಗಳ ನಂತರ, ಈಗ ನಾನು ಹೇಳಿದೆಲ್ಲ, ಪುನರ್ಜನ್ಮ ಪಡೆದು ಅವನಿಗೆ ಸ್ವಲ್ಪ ಸ್ವಲ್ಪವೇ ಜ್ಞಾನ ಅವನ ಹತ್ರ ಸಂಗ್ರಹ ಆಗಿ, ಅಂದ್ರೆ ಹಿಂದಿನ ಜನ್ಮದ ಜ್ಞಾನವೆಲ್ಲ ಕೂಡ ಈ ಜನ್ಮದಲ್ಲಿ ನಮ್ಗೆ ಇರುತ್ತೆ ಅಂತ ಹೇಳ್ತಾರಲ್ವಾ. ಹಾಗೆ ಆ ತರ ಜ್ಞಾನವನ್ನು ಸಂಪಾದನೆ ಮಾಡುತ್ತಾ ಅವನು ಜ್ಞಾನಿ ಆಗ್ತಾನೆ. ತಿಳಿದದನ್ನು ತಿಳಿದ ಹಾಗೆ ಹೇಳ್ತಾನೆ, ನನಗೆ ತಿಳಿಯದ್ದನ್ನು ಗೊತ್ತಿಲ್ಲ ನನ್ಗೆ ಅಂತಲೇ ಹೇಳ್ತಾನೆ. ವ್ಯಾಖ್ಯಾನಗಳನ್ನು ಮಾಡುವುದಿಲ್ಲ, ತೀರ್ಪುಗಳನ್ನು ನೀಡುವುದಿಲ್ಲ, ಜಡ್ಜ್ಮೆಂಟ್ಗಳನ್ನು ಕೊಡುವುದಿಲ್ಲ. ತನ್ನ ಬಗ್ಗೆ, ಇತರರ ಬಗ್ಗೆ ಇಂತಹ ವಿಷಯಗಳು ಯಾರಿಗೂ ತಿಳಿಯದು ಅಂತ ಹೇಳ್ತಾನೆ. ವಿವೇಕಿಯಾದವನು, ಜ್ಞಾನಿಯಾದವನು, ನನಗೆ ತಿಳಿಯದು, ನಿಮಗೂ ತಿಳಿಯದು ಅಂತ ಹೇಳ್ತಾನೆ. ಅದು ಒಬ್ಬ ಜ್ಞಾನಿಯ ಲಕ್ಷಣ. ಜ್ಞಾನಿ ಆ ತರ ವರ್ತಿಸ್ತಾನೆ. ಅಜ್ಞಾನಿಗಳು ಹೇಗಿರ್ತಾರೆ,
ತಮಗೆ ಎಲ್ಲ ತಿಳಿದಿರುವಂತೆ ಪಕ್ಕದವನಿಗೆ ಏನೂ ಗೊತ್ತಿಲ್ಲ, ನಮ್ಗೆ ಎಲ್ಲ ಗೊತ್ತಿದೆ, ಪಕ್ಕದವನಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಪ್ರಪಂಚವೆಲ್ಲ 99% ಅಜ್ಞಾನಿಗಳಿಂದಲೇ ತುಂಬಿದೆ. ಯಾವುದೋ ಒಂದು ಪ್ರತಿಶತ ಅಂದ್ರೆ ಎಲ್ಲೋ ಅಲ್ಲಿ ಮಾತ್ರ ಜ್ಞಾನಿಗಳಿರ್ತಾರೆ. ಇಡೀ ಪ್ರಪಂಚವೆಲ್ಲ ಅಜ್ಞಾನದಿಂದ ತುಂಬಿದೆ. ಎಲ್ಲರೂ ಅಜ್ಞಾನಿಗಳು. ಅವರು ಯಾವುದೇ ವಿಷಯ, ಈ ಜ್ಞಾನಿಯಾದವನು ಯಾವುದೇ ವಿಷಯದ ಮೇಲೆ ಕೂಡ ತೀರ್ಪು ನೀಡಲ್ಲ ಅಂತ ಹೇಳ್ತಾನೆ. ಈ ಜ್ಞಾನಿಯವರು ಇರೋದೇ ಒಂದು ಬೆರಳೆಣಿಕೆಯಷ್ಟು ಜನ ಅಷ್ಟೇ ಇರುವುದು ಈ ಪ್ರಪಂಚದಲ್ಲಿ ಜ್ಞಾನಿಗಳು. ಅವರು ಯಾವುದಕ್ಕೂ ತೀರ್ಪು ನೀಡುವುದಿಲ್ಲ, ವ್ಯಾಖ್ಯಾನ ಮಾಡುವುದಿಲ್ಲ, ಪಂಡಿತರಂತೆ ಮಾತನಾಡುವುದೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಈ ವಿಷಯ ತಿಳಿಯದು, ನನಗೆ ಇದು ವಿಷಯ ಗೊತ್ತಿದೆ ಅಷ್ಟೇ ಹೇಳ್ತಾರೆ ಹೊರತು ನನ್ನ ಕುದುರೆಗಳಲ್ಲಿ ಒಂದು ಕುದುರೆ ಕಾಡಿಗೆ ಹೋಯ್ತು, ಅದು ಕರೆಕ್ಟ್, ಅದು ವಾಪಸ್ 10 ಕುದುರೆಗಳೊಂದಿಗೆ ಬಂದಿತ್ತು, ಅದು ಸರಿ. ಆದ್ರೆ ನನ್ನ ಮಗ ಅದರಿಂದ ಸವಾರಿ ಮಾಡಿ ಬಿದ್ದದ್ದು ಅದು ಸರಿ. ಆಮೇಲೆ ನನ್ನ ಮಗ ನನ್ನ ಜೊತೆನೇ ಇದ್ದು ಉಳಿದವೆಲ್ಲ ಯುವಕರು ಒಂದು ಯುದ್ಧಕ್ಕೆ ಹೋಗಿದ್ದು ಅದು ಸರಿ. ಅಷ್ಟೇ ಹೇಳ್ತಾರೆ ಅಷ್ಟೇ ಹೊರತು ನನಗೆ ಏನು ತಿಳಿಯದು ಬೇರೆ, ನಿಮಗ ಕೂಡ ಏನು ತಿಳಿಯದು ಅಂತಲೇ ಹೇಳ್ತಾರೆ ಅಂತ. ಅಂದ್ರೆ ಪ್ರತಿ ಸರಿನೂ ಗುರುಗಳು ಆ ರೈತನ ಒಂದು ಉದಾಹರಣೆಯನ್ನು ಮತ್ತೆ 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 ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತಿದೆ, ಯಥಾರ್ಥವಾದಿ ಲೋಕವಿರೋಧಿ ಅಂತ. ಯಥಾರ್ಥ ಅಂದ್ರೆ ಸತ್ಯ, ಸತ್ಯವನ್ನೇ ಹೇಳುವವನು ಲೋಕಕ್ಕೆ ವಿರೋಧಿ ಆಗ್ತಾನೆ ಅಂತ. ನಿಮಗೂ ಏನೂ ತಿಳಿಯದೆಂದು ಹೇಳಿದರೆ ಅಂದ್ರೆ ಸತ್ಯ ಇವನೀಗ ರೈತ ಸತ್ಯನೇ ಹೇಳಿದ್ದಲ್ವಾ, ಅವನು ಆ ಟೈಮಲ್ಲಿ ಊರಿನವರಿಗೆ ಎಲ್ಲರಿಗೂ ಅವನು ಒಂಥರ ವಿರೋಧ ಮಾತಾಡ್ತಾನೆ ಅಂತಲೇ ಕಾಣ್ತದೆ. ವಿರೋಧಿ, ಯಥಾರ್ಥವಾದಿ ಲೋಕ ವಿರೋಧಿ ಅಂತ. ಏನೂ ತಿಳಿಯದೆ ಅಂತ ಹೇಳಿದ್ರೆ ಅವರು ವಿರೋಧಿಗಳಾಗ್ಬಿಡ್ತಾರೆ. ನಮಗೆ ತಿಳಿಯುವುದಿಲ್ವಾ, ನಮ್ಗೆ ಎಲ್ಲ ಗೊತ್ತು, ನಿನ್ಗಿಂತ ನಾವೇನ್ ಕಡಿಮೆನಾ ಅಂತ ಹೇಳ್ತಾರಲ್ವೇ. ಹಾಗೆ ಈ ಯಥಾರ್ಥವಾದಿ ಲೋಕ ವಿರೋಧಿ ಅಂದ್ರೆ ಈ ತರದ ಇವನನ್ನು ನೋಡಿ ಉಳಿದವರೆಲ್ಲ ಹೇಳ್ತಾರೆ, ಇವನೇನ್ ಹೇಳ್ತಾನೆ, ನಮ್ಗೆಲ್ಲ ಗೊತ್ತಿದೆ, ನಿನ್ಗಿಂತ ನಾವೇನ್ ಕಡಿಮೆನಾ ಅಂತ ಉಳಿದವರು ಹೇಳ್ತಾರೆ. ಅವರೆಲ್ಲರೂ ಯಥಾರ್ಥವಾದಿಗಳು ಅಲ್ಲ, ಅವರೆಲ್ಲ ಲೋಕ ವಿರೋಧಿಗಳಲ್ಲ. ಈ ತರ ಮಾತಾಡುವವರು ಮಾತ್ರ ಲೋಕ ವಿರೋಧಿಗಳಾಗ್ತಾರೆ ಅಂತ. ಈ ಯಥಾರ್ಥವಾದಿಯಾದವನು ಜ್ಞಾನಿ ಆಗ್ತಾನೆ, ಲೋಕದವರೆಲ್ಲರೂ ಅಜ್ಞಾನಿ ಆಗ್ತಾರೆ. ಈ ಲೋಕದವರೆಲ್ಲರೂ ಈ ಪತ್ರಿಜಿ ಗುರುಗಳದ್ದು ಗುರುಗಳು ಇದ್ದಾರಲ್ಲ, ಸದಾನಂದ ಗುರುಗಳು, ಅವರ ಗುರುಗಳು ಹೇಳ್ತಾ ಇದ್ರಂತೆ, ನಮ್ಮ ಗುರೂಜಿ ಹೇಳಿದ ಹಾಗೆ ಕಬ್ಬಿಣದ ಮೂಗಿನ ಕಾಗೆಗಳು ಇನುಪ ಮುಕ್ಕು ಕಾಕುಲು ಅಂತ ಹೇಳ್ತಾರೆ ಅಂತ ಹೇಳಿ ಚುಚ್ಚುತ್ತಲೇ ಇರ್ತಾರೆ. ಅಂದ್ರೆ ಈ ಲೋಕದಲ್ಲಿ ಇರುವವರೆಲ್ಲರೂ ಕಬ್ಬಿಣದ ಮೂಗಿನ ಕಾಗೆಗಳು. ಕಬ್ಬಿಣದ ಮೂಗಿನ ಕಾಗೆ ಅಂದ್ರೆ ಕಬ್ಬಿಣದ ಮೂಗು ಇದ್ರೆ ಕಾಗೆಗೆ ಅದು ಎಷ್ಟು ಚುಚ್ಚಿದ್ರೂ ಆ ಕಬ್ಬಿಣ ಏನು ಸವಿಯುವುದಿಲ್ಲ ಅಲ್ವಾ. ಅದಕ್ಕೆ ಹೇಳುದು, ಈ ಲೋಕದ ಜನರೆಲ್ಲರೂ ಅಜ್ಞಾನಿಗಳು, ಕಬ್ಬಿಣದ ಮೂಗಿರುವ ಕಾಗೆಗಳು ಯಾವಾಗಲೂ ಚುಚ್ಚುತ್ತಲೇ ಇರ್ತಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾ ಆ ಮಾತನ್ನು ಹೇಳಿದವರು ನೋಡಿ, ಈ ಲೋಕದವರು ಕಬ್ಬಿಣದ ಮೂಗಿನ ಕಾಗೆಗಳು ಸುಭಾಷ್, ಅವರು ಚುಚ್ಚುತ್ತಲೇ ಇರುತ್ತಾರೆ, ಏಕೆಂದರೆ ಅಜ್ಞಾನಿಯ ಲಕ್ಷಣವದು, ಪ್ರತಿಯೊಂದಕ್ಕೂ ತೀರ್ಪು ನೀಡುತ್ತಲೇ ಇರುತ್ತಾರೆ. ಒಂದು ಅಕ್ಷರ ಬರದಿದ್ದರೂ ಪಂಡಿತರಂತೆ ಮಾತಾಡ್ತಾರೆ, ತಿಳಿದವರಂತೆ ಮಾತಾಡ್ತಾರೆ ಅಂತ. ಅದೇ ಕಬ್ಬಿಣದ ಮೂಗಿನ ಕಾಗೆಗಳು ಸುಭಾಷ್ ಅವರೆಲ್ಲರೂ, ಅವರಿಗೆ ಏನೂ ಗೊತ್ತಿಲ್ಲ, ಅವರು ಯಾವಾಗ ನೋಡಿದ್ರು ಚುಚ್ಚುತ್ತಲೇ ಇರ್ತಾರೆ, ಅವರು ಅಜ್ಞಾನಿಗಳು. ಅಜ್ಞಾನಿಗಳ ಲಕ್ಷಣವೇ ಅದು, ಪ್ರತಿಯೊಂದಕ್ಕೂ ಜಡ್ಜ್ಮೆಂಟ್ ಮಾಡ್ತಾರೆ, ತೀರ್ಪು ನೀಡ್ತಾರೆ. ಒಂದು ಅಕ್ಷರ ಬರ್ಲಿಲ್ಲ ಅಂದ್ರೂ ಕೂಡ ಪಂಡಿತರ ತರ ನಾಟಕ ಆಡ್ತಾರೆ ಅಂತ ಹೇಳಿ, ಆಮೇಲೆ ಇಲ್ಲಿ ಮೇಲಿನ ಲೋಕಕ್ಕೆ ಹೋದ್ಮೇಲೆ ನಾಲಿಗೆ ಕಚ್ಕೊಂಡ್ ಬಿಡ್ತಾರೆ. ಅಯ್ಯೋ ನಾವೆಲ್ಲ ತಪ್ಪು ಮಾಡಿದೆವು, ನಾವು ಆ ತರ ಮಾಡಬಾರ್ದಿತ್ತು, ಈ ತರ ಮಾಡಬಾರ್ದಿತ್ತು ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಾರೆ. ಒಬ್ಬ ಜ್ಞಾನಿ ತನ್ನನ್ನು ತಾನು ತಿಳಿದುಕೊಳ್ತಾನೆ, ತಿಳಿಯದನ್ನು ತನಗೆ ಏನೂ ತಿಳಿಯದೆಂದು ಖಂಡಿತವಾಗಿ ಹೇಳುತ್ತಾನೆ, ಯಾವುದೇ ನಾಚಿಕೆ ಪಡೋದಿಲ್ಲ. ಜ್ಞಾನಿಯಾದವನು ಕಟ್ಟೋಟ್ ಅಂದ್ರೆ ಯಾವುದಕ್ಕೂ ನಾಚಿಕೆ ಪಡಲ್ಲ. ನನ್ಗೆ ಗೊತ್ತಿದ್ರೆ ಗೊತ್ತಿದೆ ಹೇಳ್ತಾನೆ, ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಗುರುಗಳು ಮತ್ತೊಂದು 10 ಜನರನ್ನು ಕರ್ಕೊಂಡು ಬಂದ್ರು ಕೂಡ ಹಾಗೆ ಬಂದಿತ್ತೆಂದರೆ, ಹಾಗೆ ನಡೆದಿತ್ತೆಂದರೆ ನನಗೇನು ಗೊತ್ತು, ಅದು ನನಗೆ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ, ಅದು ನನ್ನ ಅದೃಷ್ಟವೋ ದುರಾದೃಷ್ಟವೋ ನನಗೇನು ಗೊತ್ತು ಅಂತ, ನಿಮಗೂ ತಿಳಿಯದು ನನಗೂ ತಿಳಿಯದು ಅಂದ್ರೆ ಅದೇ ಹೇಳ್ತಾ ಇದ್ರು ಆ ಕುದುರೆಗಳು ಮತ್ತೆ 10 ಜನ ಕರ್ಕೊಂಡು ಬಂದ್ರು ಕೂಡ ಅದನ್ನೇ ಹೇಳ್ತಾರೆ. ಇದು ಆ ಕುದುರೆ ಇವನು ಬಿದ್ದಾಗಲೂ ಹಾಗೆ ಹೇಳ್ತಾರೆ, ರಾಜನು ಕರ್ಕೊಂಡು ಹೋದಾಗಲೂ ಅವನ ಸಮಚಿತ್ತದಿಂದ ಇರ್ತಾನೆ ಅಂತ ಹೇಳ್ತಾರೆ.
ಅದೇ ಹೇಳ್ತಾರೆ ಬಾಯಿ ಈ ಅಜ್ಞಾನಿಗಳಾದವರು ಲೋ ಬಾಯಿಯನ್ನು ಹಗುರ ಮಾಡ್ಕೊಳ್ತಾರೆ. ಅಂದ್ರೆ ಆಗುವುದಕ್ಕೂ ಆಗದಿರುವುದಕ್ಕೂ ಎಲ್ಲದಕ್ಕೂ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಬಹುನಾಮ್ ಜನ್ಮನಾಮಂತೆ, ಅಂದ್ರೆ ಎಷ್ಟೋ ಜನ್ಮಗಳಂತ ನಂತರ ಆ ಗುರುಗಳು ಮತ್ತೆ ಪುನಃ ಅದೇ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಎಷ್ಟೋ ಜನ್ಮಗಳ ನಂತರ ಜ್ಞಾನವಾನ್ ಅಂದ್ರೆ ಒಬ್ಬ ಜ್ಞಾನಿಯು ತನ್ನನ್ನು ತಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ, ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತಾನೆ ಅಂತ. ನನ್ಗೆ ಆ ವಿಷಯ ತಿಳಿಯದು, ಈ ವಿಷಯ ಗೊತ್ತು ಅಂತ ಹೇಳಿ, ಅಂದ್ರೆ ಈ ವಿಷಯ ಏನ್ ಗೊತ್ತಿದೆ ಅದನ್ನ ಮಾತ್ರ ಹೇಳ್ತಾನೆ. ನಂಗೆ ಅದು ವಿಷಯ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಲೇ ಹೇಳ್ತಾನೆ. ಯಾವತ್ತೂ ಕೂಡ ತಿಳಿಯದ ವಿಷಯದ ಮೇಲೆ ಅವನು ವ್ಯಾಖ್ಯಾನ ಮಾಡಲ್ಲ. ಅವನಿಗೆ ಗೊತ್ತಿಲ್ಲದ ವಿಷಯಕ್ಕೆ ಅವನು ಯಾವುದೇ ತೀರ್ಪು ಅಥವಾ ಜಡ್ಜ್ಮೆಂಟ್ ಕೊಡಕ್ಕೆ ಹೋಗಲ್ಲ. ತಿಳಿದ ವಿಷಯವನ್ನು ಮಾತ್ರ ನಾವು ಹೇಳ್ತೇವೆ ಅಷ್ಟೇ ಅಂತ ಹೇಳಿ, ಕುಂಡ ಒಡೆದಂತೆ, ಅಂದ್ರೆ ಒಂದು ಪಾತ್ರೆ ಒಡೆದಾಗ ತುಂಡಾಗುತ್ತಲ್ವಾ, ಪೆಟ್ಟೊಂದು ತುಂಡೆರಡು, ಆ ತರ ಮಾತಾಡ್ತಾನೆ ಅಂತ ಹೇಳ್ತಾನೆ. ಅವನು ಯಾವತ್ತೂ ತನ್ನ ಅಜ್ಞಾನವನ್ನು ಅವನು ಮುಚ್ಚಿಡುವುದಿಲ್ಲ. ಇರುವುದನ್ನು ಇದ್ದ ಹಾಗೆ ಹೇಳಿ, ಜ್ಞಾನಿ ಇರುವುದನ್ನು ಇದ್ದ ಹಾಗೆ ಹೇಳ್ತಾನೆ ಅಂತ ಹೇಳ್ತಾರೆ. ಈ ಜ್ಞಾನಿಯಾದವನು ಇನ್ನೊಬ್ಬ ಜ್ಞಾನಿಯನ್ನು ತಿಳ್ಕೊಂಡಿರ್ತಾನೆ. ಅದೇ ಒಂದು ಹಕ್ಕಿಗೂಡಲ್ಲಿ ಯಾವ ತರ ಹಕ್ಕಿಗಳು ಅದೇ ಆ ಗೂಡಿನ ಹಕ್ಕಿಗಳೇ ಸೇರ್ಕೊಳ್ತವ, ಅದು ಇನ್ನೊಂದು ಗೂಡಿಗೆ ಹೋಗಲ್ಲ. ಅದೇ ತರ ಜ್ಞಾನಿಯಾದವನನ್ನೇ ಸೇರ್ತಾನೆ, ಅಜ್ಞಾನಿಯಾದವರು ಅಜ್ಞಾನಿಗಳನ್ನೇ ಒಟ್ಟು ಹಾಕ್ತಾರೆ ಅಂತ. ಜ್ಞಾನಿಗಳು ಆದ್ರೆ ಈ ಏನಂದ್ರೆ ಇಲ್ಲಿ ಇಷ್ಟೆಲ್ಲ ಹೇಳಿದ್ರು ಕೂಡ ಜ್ಞಾನ ಅಜ್ಞಾನ, ಜ್ಞಾನಿ ಅಜ್ಞಾನಿ, ವಿವೇಕಿ ಮೂಢ ಅಂತ ಎಲ್ಲ ಹೇಳಿದ್ರು ಕೂಡ ಯಾವತ್ತಾದ್ರೂ ಒಂದು ದಿವಸ ಅಜ್ಞಾನಿಯು ಜ್ಞಾನಿ ಆಗ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಶ್ಲೋಕದ ಅರ್ಥವನ್ನು ಮತ್ತೆ ವಿವರಿಸ್ತಾ ಗುರುಗಳು ಹೇಳ್ತಾರೆ, ಈ ಅಜ್ಞಾನಿ ಎಷ್ಟೋ ಜನ್ಮಗಳ ನಂತರ ಜ್ಞಾನಿಯಾಗಿಯೇ ತೀರುತ್ತಾನೆ. ಬಹುನಾಂ ಜನ್ಮನಾಮಂತೆ, ಅಂದ್ರೆ ಎಷ್ಟೋ ಜನ್ಮಗಳ ನಂತರ ಈ ಅಜ್ಞಾನಿ ಎನ್ನುವನು ಜ್ಞಾನಿ ಆಗ್ತಾನೆ. ತನಗೇನು ಗೊತ್ತು, ತನಗೆ ತಿಳಿಯದು ಎಂದು ಏನು ಗೊತ್ತಿಲ್ಲ ಎಂಬುದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾನೆ ಅಷ್ಟೇ ಹೊರತು ಇದು ಅದೃಷ್ಟ ದುರಾದೃಷ್ಟ ಎಂದು ಎಂದಿಗೂ ವ್ಯಾಖ್ಯಾನವನ್ನು ಮಾಡುವುದಿಲ್ಲ. ಎಲ್ಲ ತೀರ್ಪುಗಳಿಂದ ಕೂಡ ಈ ಜ್ಞಾನಿಯಾದವನು ದೂರವಿರ್ತಾನೆ. ಕೆಲಸಕ್ಕೆ ಬಾರದ ಹರಟೆಗಳನ್ನು ಹೊಡೆಯುವುದಿಲ್ಲ. ನಿತ್ಯ ಸತ್ಯತೆಗಳನ್ನು ಮಾತನಾಡುತ್ತಾ ತನ್ನ ಅಭಿಪ್ರಾಯಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ತಾನೆ. ಯಾರ ಹತ್ರನೂ ಮಾತಾಡಕ್ ಹೋಗಲ್ಲ. ಕೆಲಸಕ್ಕೆ ಬಾರದ ಮಾತಾಡದೆ ಅವನಿಗೆ ಏನ್ ಗೊತ್ತಿದೆ ಗೊತ್ತಿಲ್ಲ ಅದನ್ನು ಕೂಡ ಅವನ ಹತ್ರನೇ ಇಟ್ಕೊಳ್ತಾನೆ. ನನ್ಗದು ಗೊತ್ತು, ನನ್ಗಿದು ಗೊತ್ತಿಲ್ಲ ಅಂತಲೂ ಯಾರಾದ್ರೂ ಬಂದಾಗ ಅಷ್ಟೇ ಹೇಳ್ತಾನೆ ಅಷ್ಟೇ ಹೊರತು ಕೊಚ್ಚಿಕೊಳ್ಳಕ್ಕೆ ಹೋಗಲ್ಲ. ಅವನಿಗೆ ಅಸಲಿಗೆ ಅವನಿಗೆ ಅಭಿಪ್ರಾಯವೇ ಇರುವುದಿಲ್ಲ, ಒಳಗಡೆ ತೀರ್ಪುಗಳೇ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ ಗುರುಗಳು. ಅನೇಕ ಜನ್ಮಗಳ ಕೊನೆಯಲ್ಲಿ ನಿಜವಾದ ಜ್ಞಾನವನ್ನು ಹೊಂದಿದ ಜ್ಞಾನಿಯು ಎಲ್ಲವೂ ವಾಸುದೇವನೇ ಆಗಿದ್ದಾನೆ ಅಂತ. ಕಡೆಗೆ ಈ ಜ್ಞಾನಿ ಎಲ್ಲಾ ಜ್ಞಾನವನ್ನು ಪಡ್ಕೊಂಡ ನಂತರ ಎಲ್ಲವೂ ವಾಸುದೇವನೇ, ಅಂದ್ರೆ ಎಲ್ಲನೂ ಭಗವಂತನೇ, ಎಲ್ಲನೂ ಪರಮಾತ್ಮನೇ ಎಂದು ತಿಳ್ಕೊಂಡು ನನ್ನನ್ನು, ಅಂದ್ರೆ ಈ ಕೃಷ್ಣ ಪರಮಾತ್ಮ ಹೇಳಿದ ನನ್ನನ್ನು ಶರಣು ಹೋಗುತ್ತಾನೆ. ಅಂತಹ ಮಹಾತ್ಮನು ಜಗತ್ತಿನಲ್ಲಿ ಸಿಗುವುದು ಅತ್ಯಂತ ವಿರಳ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವಿ ಒಂದು ಜನ್ಮದಲ್ಲಿ ಮುಕ್ತಿ ಅಥವಾ ಜನ್ಮ ಪೂರ್ತಿ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾರೆ, ಒಂದು ಬಹುನಾಮ್ ಜನ್ಮನಾಮಂತೆ, ಅಂದ್ರೆ ಒಂದು ಜೀವಿ ಒಂದೇ ಜನ್ಮದಲ್ಲಿ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಪಡಿಬೇಕಾದ್ರೆ ಜ್ಞಾನ ಸಿಗ್ಬೇಕು, ಜ್ಞಾನ ಸಿಗ್ಬೇಕಾದ್ರೆ ಧ್ಯಾನ ಮಾಡ್ಬೇಕು. ಇದೆಲ್ಲವೂ ಕೂಡ ಒಂದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅನೇಕ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡುತ್ತಾ ಭಕ್ತಿ ಮತ್ತು ಸಾಧನೆಗಳನ್ನು ಮಾಡುತ್ತಾ ಹಂತ ಹಂತವಾಗಿ ಈ ಆತ್ಮ ವಿಕಾಸಗೊಳ್ತಾ ಇರ್ತದಂತೆ. ಹೀಗೆ ನೂರಾರು ಜನ್ಮಗಳ ಸಂಸ್ಕಾರದ ಫಲವಾಗಿ ಕೊನೆಗೊಂದು ದಿನ ಪೂರ್ಣ ಜ್ಞಾನದ ಜನ್ಮ ಸಿಗುತ್ತೆ. ಎಷ್ಟೋ ಜನ್ಮಗಳ ನಂತರ ಕಂಪ್ಲೀಟ್ ಜ್ಞಾನ ಪಡೆದ ನಂತರ ಆ ವ್ಯಕ್ತಿ
ಮುಕ್ತಿಯ ಕಡೆಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂದ್ರೆ ಈ ಜನ್ಮದಲ್ಲಿ ಮನುಷ್ಯನಿಗೆ ಸತ್ಯದ ಸಾಕ್ಷಾತ್ಕಾರ ಆಗುತ್ತೆ. ಆ ಒಂದು ಎಷ್ಟೋ ಜನ್ಮಗಳ ಅನುಭವದ ನಂತರ, ಜ್ಞಾನಗಳನ್ನು ಪಡ್ಕೊಂಡ ನಂತರ ಒಂದು ಪರ್ಟಿಕ್ಯುಲರ್ ಜನ್ಮದಲ್ಲಿ ಅವನಿಗೆ ಸತ್ಯದ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಅವನು ಜ್ಞಾನಿ ಆಗ್ತಾನೆ, ಅಹಂಕಾರವನ್ನು ಬಿಟ್ಟು ಭಗವಂತನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ ಅಂತ. ವಾಸುದೇವ ಸರ್ವಮಿತಿ, ಈ ಜನ್ಮದಲ್ಲಿ ಕಾಣದಿರುವ ಪ್ರತಿಯೊಂದು ಭಗವಂತನದೇ ರೂಪ ಅಂತ ಹೇಳ್ತಾನೆ. ಅಂದ್ರೆ ವಾಸುದೇವನೇ ಸರ್ವ ವ್ಯಾಪಕ ಆಗಿದ್ದಾನೆ. ಪ್ರತಿಯೊಬ್ಬ ಜೀವಿ ಮತ್ತು ಕಣಕಣದಲ್ಲೂ ಕೂಡ ಪರಮಾತ್ಮನೇ ತುಂಬಿದ್ದಾನೆ ಎಂಬುದನ್ನು ಆ ಜ್ಞಾನಿ ಅರಿತುಕೊಳ್ತಾನೆ. ನಾನು ಮತ್ತು ನನ್ನದು ಎಂಬ ಭೇದ ಭಾವ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸಮಹಾತ್ಮ ಸುದುರ್ಲಭ, ಇಂತಹ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪಿದ ಎಲ್ಲದರಲ್ಲೂ ದೇವರನ್ನು ಕಾಣುವ ಮಹಾತ್ಮ ಈ ಜಗತ್ತಿನಲ್ಲಿ ಕೋಟ್ಯಂತರ ಜನರಲ್ಲಿ ಒಬ್ಬರಿರ್ತಾರಷ್ಟೇ, ಅಲ್ಲೋ ಇಲ್ಲೋ ಜನರಿರ್ತಾರೆ. ಎಷ್ಟೋ ಅವಿವೇಕಿಗಳ ನಡುವೆ ಇಂತಹ ಒಬ್ಬರು ವಿವೇಕಿಗಳು ಇರ್ತಾರಷ್ಟೇ. ಅಂದರೆ ಇಂತಹ ವ್ಯಕ್ತಿಗಳು ನಮ್ಗೆ ಸಿಗುವುದು ತುಂಬಾ ಅಪರೂಪ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ನಾವು ನೋಡುವ ಪ್ರತಿಯೊಂದರಲ್ಲೂ ದೈವತ್ವವನ್ನು ಕಾಣಬೇಕು. ಅಂದ್ರೆ ಅಯಮಾತ್ಮ ಗುಡಕ್ಕೆ ಇದು ಇದಿರುತ್ತಲ್ಲ, ನಾನೇ ಇನ್ನೊಂದು ಜೀವಿಯಲ್ಲೂ ಕೂಡ ನಾನಿದ್ದೇನೆ. ಇನ್ನೊಂದು ಈ ನಮ್ಮ ಗುರುಗಳು ಯಾವಾಗ್ಲೂ ಅದನ್ನ ಹೇಳುವರು. ಆದ್ರೆ ಪ್ರತಿಯೊಂದರಲ್ಲೂ, ನನ್ನಲ್ಲೂ ನಿನ್ನಲ್ಲೂ ಎಲ್ಲದರಲ್ಲೂ ಇರುವ ಭಗವಂತ ಒಂದೇ. ಅಂದ್ರೆ ಪ್ರತಿಯೊಂದರಲ್ಲೂ ದೈವತ್ವವನ್ನು ಕಾಣುವುದು ಮತ್ತವು ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ಅರಿತು ಶರಣಾಗುವುದೇ ನಿಜವಾದ ಜ್ಞಾನ ಅಂತ ಹೇಳ್ತಾರೆ. ಆ ಸ್ಥಿತಿ ನಮಗೆ ಬರಬೇಕಾದ್ರೆ ಅನೇಕ ಜನ್ಮಗಳ ಸಾಧನೆ ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಈ ಇದರಲ್ಲಿ ಭಗವದ್ಗೀತೆಯಲ್ಲಿ. ನಮಗೆ ಜೀವನದಲ್ಲಿ ಎದುರಾಗುವ ಪರಿಸ್ಥಿತಿಗಳು ನಮಗೆ ಅದೃಷ್ಟವೋ ದುರಾದೃಷ್ಟವೋ ತಿಳಿಯುವುದೇ ಇಲ್ಲ ಎಂಬುದಕ್ಕೆ ಒಂದು ಗುರುಗಳು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಈ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬರುವ ಸನ್ನಿವೇಶಗಳು ಅದೃಷ್ಟವ ದುರಾದೃಷ್ಟವ ಅಂತ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅದೃಷ್ಟ ಮತ್ತು ದುರಾದೃಷ್ಟ ಪದಗಳ ಅರ್ಥವನ್ನು ವಿವರಿಸುತ್ತಾ ಈ ಉದಾಹರಣೆ ಕೊಡ್ತಾರೆ. ಏನಂದ್ರೆ ಆಡು ಭಾಷೆಯಲ್ಲಿ ಎಷ್ಟೋ ಹೇಳ್ತಾರೆ ಅದೃಷ್ಟ ದುರಾದೃಷ್ಟ. ಅಂದ್ರೆ ಒಬ್ಬ ರೇಸಲ್ಲಿ ಅವನಿಗೆ ಜಾಕ್ಪಾಟ್ ಬಂದಿರುತ್ತೆ. ಆಗ ಅವನು ಎಂಥ ಅದೃಷ್ಟವಂತ ಅಂತ ಹೇಳ್ತಾರೆ. ಕುದುರೆ ರೇಸಲ್ಲೆಲ್ಲ ಅವನಿಗೆ ಜಾಕ್ಪಾಟ್ ಬಂದ್ರೆ ಅವನು ಎಂತ ಅದೃಷ್ಟವಂತ, ಎಷ್ಟೋ ದುಡ್ಡು ಬಂತಲ್ಲ ಅವನಿಗೆ ಅಂತ. ಆದ್ರೆ ಅವನು ಅದೃಷ್ಟವಂತ ಅಂತ ನಾವು ಮೂರನೇ ವ್ಯಕ್ತಿಗಳಾಗಿ ನೋಡಿದ್ರೆ ಅವನು ಆ ದುಡ್ಡನ್ನು, ಆ ಹಣವನ್ನು ಯಾವ ತರ ವಿನಿಯೋಗ ಮಾಡ್ತಾನೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಅವನ ಹಣವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದ್ರೆ ಅವನು ಅದೃಷ್ಟವಂತ. ಅದೇ ಅವನು ಕೆಟ್ಟ ಹವ್ಯಾಸಗಳು, ಆ ಹಣದ ಮುಖಾಂತರ ಏನೇನು ಕೆಟ್ಟ ಹವ್ಯಾಸಗಳನ್ನು ಕಲ್ತುಕೊಂಡು ಅವನು ಇಡೀ ಜೀವನವನ್ನು ಸರ್ವನಾಶ ಮಾಡ್ಬೋದು. ಆಗ ಅವನೇನಾಗ್ತಾನೆ? ದುರಾದೃಷ್ಟವಂತ ಆಗ್ತಾನೆ. ಅಂದ್ರೆ ಅದು ಅದೃಷ್ಟವೋ ದುರಾದೃಷ್ಟವೋ ಯಾರು ಹೇಳ್ಬೇಕು? ಆದ್ರೆ ಒಂದೇ ವಿಷಯ, ಅವನಿಗೆ ಅದೃಷ್ಟವೂ ಆಗ್ಬೋದು ದುರಾದೃಷ್ಟವೂ ಆಗ್ಬೋದು. ಅವನಿಗೆ ಜಾಕ್ಪಾಟ್ ಬಂತು, ಅವನಿಗೆ ದುಡ್ಡು ಬಂತು, ಓಕೆ. ಆದ್ರೆ ಅವನು ಯೂಸ್ ಮಾಡುವ ಅದನ್ನು ವಿನಿಯೋಗಿಸುವ ಕ್ರಮವನ್ನು ಹೊಂದಿಕೊಂಡು ಅವನ ಅದೃಷ್ಟವಂತನೋ ದುರಾದೃಷ್ಟವಂತನೋ ಅಂತ ನಾವು ಹೇಳ್ತೀವಿ. ಬಟ್ ಅದು ಎರಡು ಕೂಡ ಒಬ್ಬನಿಗೆ ಅನ್ವಯ ಆಗುತ್ತೆ. ಆ ಒಂದೇ ಒಂದು ವಿಷಯ ಅವನಿಗೆ ಅದೃಷ್ಟವನ್ನು ತರ್ಬೋದು, ದುರಾದೃಷ್ಟವನ್ನು ತರ್ಬೋದು. ಬಂದದ್ದು ದುಡ್ಡು ಹೌದು ಅದೃಷ್ಟವೇ, ಆದ್ರೆ ಅವನು ಅದನ್ನು ಉಪಯೋಗಿಸುವ ರೀತಿಯಿಂದ ಅವನು ಅದೃಷ್ಟವಂತನ ದುರಾದೃಷ್ಟವಂತನ ಎಂಬುದನ್ನು ನಾವು ನಿರ್ಣಯಿಸಬಹುದು ಅಂತ. ಹಾಗೆಯೇ ಕೊರೋನಾ ಬಂತು ಅಂತ ಅಂದ್ಕೊಳ್ಳಿ. ಎಲ್ರೂ ಮನೆಯಲ್ಲಿರ್ತಾರೆ. ಅದು ಅದೃಷ್ಟವೋ ದುರಾದೃಷ್ಟವೋ ಯಾರು ಹೇಳ್ಬೇಕು? ಯಾರಿಗೆ ಖುಷಿ ಇರುತ್ತೆ ಅವ್ರು ಅದು ನನ್ನ ಅದೃಷ್ಟ ಅಂತಾರೆ. ಯಾರಿಗೆ ದುರಾದೃಷ್ಟ ಅಂದ್ರೆ ಖುಷಿ ಇಲ್ಲ, ಮನೆಯಲ್ಲಿ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವರು, ಮನೆಯಲ್ಲಿ ಕುತ್ಕೊಳ್ಳಕ್ಕೆ ಆಗಲ್ಲ ಕೆಲವರಿಗೆಲ್ಲ. ಆಗ ಅವ್ರೇನಂತಾರೆ? ನನ್ನ ದುರಾದೃಷ್ಟ ಅಂತಾರೆ. ಅದು ಅದೃಷ್ಟವೋ ದುರಾದೃಷ್ಟವೋ ಯಾರು ಹೇಳ್ಬೇಕು? ಅವ್ರವರೇ ನಿಶ್ಚಯ ಮಾಡ್ಬೇಕಂದ್ರೆ ಇದರಲ್ಲಿ ಯಾವುದನ್ನು ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮ PSSM ದೃಷ್ಟಿಯಿಂದ ನೋಡೋದಾದ್ರೆ ಕೊರೋನಾ ಒಂದು ನಮ್ಗೆ ಅದೃಷ್ಟವೇ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾವು ಎಷ್ಟೋ ಈ ಮೊದ್ಲೆಲ್ಲ ಪ್ರತಿಯೊಂದು ಧ್ಯಾನ ಪ್ರಚಾರಕ್ಕಾಗ್ಲಿ, ಜ್ಞಾನ ಸತ್ಸಂಗಕ್ಕಾಗ್ಲಿ ಎಲ್ಲವನ್ನು ನಾವು ಮುಖತಃ ನಾವು ಪರ್ಸನಲಿ ಅಲ್ಲಿ ಹೋಗಿ ನಾವು ಧ್ಯಾನ ಮಾಡ್ಬೇಕಾಗಿತ್ತು, ಜ್ಞಾನ ತಗೊಳ್ಬೇಕಾಗಿತ್ತು. ಆದ್ರೆ ಈ ಕೊರೋನಾ ಬಂದ್ಮೇಲೆ ಝೂಮ್ ಸೆಷನ್ಸ್ ಪ್ರಾರಂಭ ಆಗುತ್ತೆ.
ಎಷ್ಟೋ ಎಷ್ಟೋ ತುಂಬ ಲೆಕ್ಕವಿಲ್ಲದಷ್ಟು ಝೂಮ್ ಸೆಷನ್ ಪ್ರಾರಂಭವಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಕುತ್ಕೊಂಡು ಧ್ಯಾನ, ಜ್ಞಾನ, ಸತ್ಸಂಗ, ಸ್ವಾಧ್ಯಾಯ ಎಲ್ಲವನ್ನೂ ಒಂದು ಮಾಡುವ ಅವಕಾಶ ಈ ಕೊರೋನಾದಿಂದ ನಮ್ಮ PSSMಗೆ ಬಂತು ಅಂತ ಹೇಳ್ಬೋದು. ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಎಷ್ಟೋ ಜನರಿಗೆ ಆ ಕೊರೋನಾ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಆದರೆ ನಾವು ಧ್ಯಾನಿಗಳು PSSM ಪಿರಮಿಡ್ ಮಾಸ್ಟರ್ಸ್ ಆ ಟೈಮಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿದ್ದೆವು. ಯಾರಿಗೂ ಟೈಮ್ ಎಂಬುದೇ ಇರಲಿಲ್ಲ. ಎಲ್ಲರೂ ಟೈಮ್ ಪಾಸ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರೆ ನಮ್ಮ ಈ PSSM ಒಳಗಡೆ ಟೈಮ್ ಎಷ್ಟು ಟೈಮ್ ಇದ್ರೂ ಸಾಕಾಗ್ತಿರ್ಲಿಲ್ಲ. ರಾತ್ರಿ ಹಗಲು ಎನ್ನದೇ ಝೂಮ್ ಸೆಷನ್ ನಡೀತಾ ಇತ್ತು. ಎಷ್ಟೋ ದೂರದ ವ್ಯಕ್ತಿಗಳನ್ನು ಕೂಡ ನಾವು ಈ ಝೂಮ್ ಸೆಷನ್ ಇಂದ ಮೀಟ್ ಮಾಡುವಂಗಾಯ್ತು, ಮಾತಾಡುವಂಗಾಯ್ತು. ನಮ್ಗೆ ಎಲ್ಲೋ ಇರುವ ದೂರುಗಳ ಒಂದು ಮಾತುಗಳನ್ನು ಕೇಳುವ ಒಂದು ಅವಕಾಶ ಈ ಕೊರೋನಾದಿಂದ ಬಂತು ಹೇಳಿದ್ರೆ ತಪ್ಪಾಗಲ್ಲ. ಅದರಿಂದ ಈ ದುರಾದೃಷ್ಟ ಅದೃಷ್ಟ ಎಂಬುದು ಎಲ್ಲರನ್ನು ಕೂಡ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಅದು ಅದೃಷ್ಟ, ಅದು ನಮ್ಗೆ ದುರಾದೃಷ್ಟ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳು ಪ್ರತಿ ಪರಿಸ್ಥಿತಿಯಿಂದ ಕಲಿಯುತ್ತಾರೆ. ಒಂದು ಪರಿಸ್ಥಿತಿಯನ್ನು ಹೊಂದಿಕೊಂಡು ಅದು ಅದೃಷ್ಟ ದುರಾದೃಷ್ಟ ಇರುತ್ತೆ. ಅದನ್ನು ನಾವು ಜಡ್ಜ್ ಮಾಡಬಾರ್ದು. ಆ ಪರಿಸ್ಥಿತಿಯನ್ನ ನಾವು ಏನ್ ಕಲ್ತ್ಕೊಳ್ಬಹುದು ಅದನ್ನು ನಾವು ಕಲ್ತ್ಕೋಬೇಕು. ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯವೇ ಇಲ್ಲ. ನಾವು ಪರಿಸ್ಥಿತಿಯನ್ನು ನಾವು ಬದಲಾಯಿಸಲು ಪ್ರಯತ್ನ ಪಡಲೂಬಾರ್ದು ಅಂತ ಹೇಳ್ತಾರೆ. ಆ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಜೀವಿಸುವುದನ್ನು ಜ್ಞಾನಿಗಳು ಕಲಿತಾರೆ ಅಂತ ಹೇಳ್ತಾರೆ. ಇದಕ್ಕೂ ಮುನ್ನ 3 ಹೊತ್ತು ಚೆನ್ನಾಗಿ ಊಟ ಸಿಕ್ಕಿತ್ತು. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. 3 ಹೊತ್ತು ಚೆನ್ನಾಗಿ ಊಟ ಸಿಕ್ಕಿತ್ತು ಅಂದ್ಕೊಳ್ಳಿ. 3 ಹೊತ್ತು ಊಟ ಮಾಡ್ತೀವಿ. ಆದ್ರೆ ಪರಿಸ್ಥಿತಿ ಬದಲಾಗಿ 2 ಹೊತ್ತು ಊಟ ಸಿಕ್ಕಿದಾಗ ಆ 2 ಹೊತ್ತು ಊಟದಲ್ಲೇ ತೃಪ್ತರಾಗ್ತೇವೆ. ಅದೇ ಇನ್ನೂ ಬದಲಾಗಿ ದಿನಕ್ಕೆ ಒಂದೇ ಊಟ ಅಂದ್ರೆ ಆ ಒಂದೇ ಊಟದಲ್ಲೇ ನಾವು ತೃಪ್ತಿ ಪಡ್ತೀವಿ. ಅದು ಅದೃಷ್ಟ ದುರಾದೃಷ್ಟ ಎಂದು ಎಂದಿಗೂ ನಾವು ಭಾವಿಸಬಾರ್ದು, ವ್ಯಾಖ್ಯಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಈ ಜ್ಞಾನಿಗಳಿಗೆ. ಆಮೇಲೆ ಸತ್ಯ ಹರಿಶ್ಚಂದ್ರನ ಒಂದು ಉದಾಹರಣೆ ಕೊಡ್ತಾರೆ. ಸತ್ಯ ಹರಿಶ್ಚಂದ್ರನಿಗೆ ರಾಜ್ಯವೆಲ್ಲ ಹೋಗಿ ಹೆಂಡತಿಯನ್ನು ಮಾರಿಕೊಂಡು ಕಾಡಿಗೆ ಹೋಗಿ ಅಂದ್ರೆ ಸ್ಮಶಾನಕ್ಕೆ ಹೋಗಿ ಕಾವಲ್ಗಾರನಾಗಿ ಸೇರ್ಕೊಳ್ತಾನಲ್ಲ. ಆಗ ಸ್ವಂತ ಮಗನ ಶವವೇ ಬಂದು ಆ ಶವವನ್ನು ಸುಡಲು ಕೂಡ ಹಣ ಕೇಳಬೇಕಾದ ಪರಿಸ್ಥಿತಿ ಬಂತು ಅವನಿಗೆ. ಆವಾಗಲೂ ಕೂಡ ಅವನು ಎಂದಿಗೂ ಅವನು ಸತ್ಯವನ್ನು ಬಿಡ್ಲಿಲ್ಲ. ನಾನು ಅದೃಷ್ಟವಂತ, ನಾನು ದುರದೃಷ್ಟವಂತ ಅಂತ ಆಗ್ಲಿ ಎಂದಿಗೂ ಅವನು ಭಾವಿಸ್ಲಿಲ್ಲ. ಅದಕ್ಕೆ ಅಂದಿನಿಂದ ಇಂದಿನವರೆಗೂ ಅವನನ್ನು ಸತ್ಯ ಹರಿಶ್ಚಂದ್ರ ಅಂತಲೇ ಕರೀತಾರೆ. ಸತ್ಯ ಹರಿಶ್ಚಂದ್ರ, ನಾವು ಅವನನ್ನು ಏನೆಂದೆವು ಅಂದ್ರೆ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತೀವಿ. ಅದೇ ಪರಿಸ್ಥಿತಿಯಲ್ಲಿ ಇನ್ಯಾರಾದ್ರೂ ಇರ್ತಾ ಇದ್ರೆ, ಅಜ್ಞಾನಿಗಳಾಗ್ತಾ ಇದ್ರೆ, ತನ್ನ ರಾಜ್ಯ ಎಲ್ಲ ಹೋಯ್ತು, ತನ್ನ ಹೆಂಡತಿ ಮಕ್ಕಳನ್ನು ಮಾರುವ ಪರಿಸ್ಥಿತಿ ಬಂತು, ತಾನೊಬ್ಬ ಸ್ಮಶಾನದ ಕಾವಲ್ಗಾರ ಆದೆ ಅಂತ ಹೇಳಿ ಅಳ್ತಾ ಇದ್ರು. ಆ ಪರಿಸ್ಥಿತಿ ಆ ದುಸ್ಥಿತಿ ಬಂತಲ್ಲ ತಮ್ಗೆ, ತಾನು ದುರದೃಷ್ಟವಂತ ಅಂತ ಹೇಳಿ ಅಳ್ತಾ ಇದ್ರು. ಆದ್ರೆ ಸತ್ಯ ಹರಿಶ್ಚಂದ್ರ ಎಂದಿಗೂ ಆತರ ಅಳ್ಳಿಲ್ಲ. ತನ್ನ ಜೀವನದ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಅವನು ಆ ತಟಸ್ಥನಾಗಿ ಎದುರಿಸಿದವನು. ಆದ್ರೆ ಇದು ಅದೃಷ್ಟವೆಂದಾಗಲಿ ಇದು ದುರದೃಷ್ಟವೆಂದಾಗಲಿ ಅವನು ಯಾವತ್ತೂ ತೀರ್ಪು ನೀಡಲಿಲ್ಲ ಅಂತ ಹೇಳ್ತಾರೆ. ಏನು ತನಗೇನು ಗೊತ್ತು, ಒಳಗಿನ ಗೊತ್ತು ದೇವರಿಗೆ ಗೊತ್ತು ಅಂತ ಮತ್ತೊಮ್ಮೆ ಅದನ್ನು ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಸಲಿ ಸಂಗತಿ ಯಾರಿಗೊತ್ತು? ಮೇಲಿನ ಲೋಕದವರಿಗೆ ಮಾತ್ರ ಗೊತ್ತು. ಕೆಳಗಿನ ಲೋಕದವರಿಗೆ ಯಾರಿಗೂ ಗೊತ್ತಿಲ್ಲ. ನಿಜವಾದ ವಿಷಯ ಗೊತ್ತಿರುವುದೇ ಮೇಲಿನ ಲೋಕದವರಿಗೆ. ಆ ಒಂದು ಕೆಳಗಿನ ಲೋಕದವರಿಗೆ ಏನೂ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳಬೇಕಾದ ಅಗತ್ಯ ಕೂಡ ನಮ್ಗಿಲ್ಲ. ಕೆಳಗಿನ ಲೋಕದಲ್ಲಿ ಬಂದಾಗ ನಾವು ತಟಸ್ಥವಾಗಿರ್ಲಿಕ್ಕೆ ಕಲಿಬೇಕು. ಸಕಲ ಪರಿಸ್ಥಿತಿಗಳಿಗೆ ತಟಸ್ಥವಾಗಿರುವುದನ್ನು ಕಲಿಬೇಕು. ತಟಸ್ಥತೆ, ಇತ್ತ ಓಲಾಡದೆ ಅತ್ತ ಓಲಾಡದೆ, ಇದು ಅದೃಷ್ಟ ಇದು ದುರದೃಷ್ಟ ಅಂತ ಹೇಳದೆ ಇರುವುದೇ ತಟಸ್ಥತೆ ಅಂತ ಹೇಳ್ತಾರೆ. ಇದುವೇ ಜ್ಞಾನಿಯ ಲಕ್ಷಣ. ಅಜ್ಞಾನಿ ಹೇಗೆ ಜೀವಿಸ್ತಾನೆ? ಅಜ್ಞಾನಿ ಯಾವ ತರ ಇತ್ತ ಓಲಾಡ್ತಾನೆ ಇರ್ತಾನೆ. ಅದೇ ಈಗ ರೈತನ ಗ್ರಾಮಸ್ಥರನ್ನು ನೋಡಿದಾಗ್ಲೇ ಗೊತ್ತಾಗುತ್ತೆ. ಒಂದ್ಸತಿ ರೈತನನ್ನು ಅಜ್ಞಾನಿ ದುರದೃಷ್ಟವಂತ ಅಂತಾರೆ, ಒಂದ್ಸತಿ ಅದೃಷ್ಟವಂತ ಅಂತ ಹೇಳ್ತಾರೆ. ಅದೇ ತರ ಈ ಅಜ್ಞಾನಿಗಳು ಇತ್ತ ಓಲಾಡುತ್ತಲೇ ಇರ್ತಾರೆ. 4 ದುಡ್ಡು ಬಂದ್ರೆ 4 ಕಾಸು ಬಂದ್ರೆ ನಂಗಿಂತ ಅದೃಷ್ಟ ಯಾರೂ ಇಲ್ಲ ಅಂತ ಬೀಗ್ತಾರೆ. ಈ ರೀತಿಯಾಗಿ ಓಲಾಡ್ತಾನೆ ಇರ್ತಾರೆ ಈ ಅಜ್ಞಾನಿಗಳು ಅಂತ. ಅದು ದುರದೃಷ್ಟವೋ ಅದೃಷ್ಟವೋ ನನಗೆ ತಿಳಿಯದು. ಮನೆಯಲ್ಲಿದ್ದೇನೆ, ಈಗ ಯಾರೊಂದಿಗೂ ಮಾತಾಡುತ್ತಿಲ್ಲ. ಇದು ಅದೃಷ್ಟವೋ ದುರಾದೃಷ್ಟವೋ ನನಗೇನು ಗೊತ್ತು?
ಯಾವುದಕ್ಕೂ ರೆಡಿ ಇರ್ತಾನೆ. ಯಾರು? ಜ್ಞಾನಿ. ಅಂದ್ರೆ ಇದರ ವಿರುದ್ಧವಾಗಿ ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸಿದ ತಟಸ್ಥವಾಗಿಯೇ ಜ್ಞಾನಿ ಇರ್ತಾನೆ ಅಂತ ಹೇಳ್ತಾರೆ. ಈಗ ಈ ಇಲ್ಲಿ ಇವತ್ತಿಗೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ದ್ರೌಪದಿ ಒಂದು ಮಹಾಭಾರತದ ಕಥೆಯನ್ನು ಎಕ್ಸಾಂಪಲ್ ಕೊಡ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಇಲ್ಲಿ ಧರ್ಮರಾಯ, ಈ ಪಾಂಡವರು ಜೂಜಾಡಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ದ್ರೌಪದಿ ಹೇಳ್ತಾರೆ, ದ್ರೌಪದಿ ತುಂಬಾ ಸಿಟ್ಟಿನಿಂದ ಧರ್ಮರಾಯರ ಹತ್ರ ಕೇಳ್ತಾನೆ, ಇಷ್ಟೆಲ್ಲ ನಾವು ಒಳ್ಳೇದು ಮಾಡಿದೀವಿ, ನಾವು ಯಾರಿಗೂ ಏನೂ ಕೆಟ್ಟದ್ದು ಮಾಡ್ಲಿಲ್ಲ, ಆದ್ರೂ ನಮ್ಗೆ ಯಾಕೆ ಈ ಪರಿಸ್ಥಿತಿ, ನಾವ್ ಯಾಕೆ ಇಲ್ಲಿ ಬರ್ಬೇಕು, ನಾವು ಅವನು ದುರ್ಯೋಧನ ನಮ್ಗೆಲ್ಲ ಮೋಸ ಮಾಡಿ ಅವನು ಅಷ್ಟು ಮೆರೀತಾ ಇದ್ದಾನೆ, ಅವನು ಅಷ್ಟು ತಪ್ಪು ಮಾಡಿದ್ರು ಕೂಡ ಅವನು ಒಂದು ರಾಜನಾಗಿ ಇನ್ನೂ ಅಲ್ಲೇ ಇದ್ದಾನಲ್ಲ, ವೈಭೋಗದ ಜೀವನ ನಡೆಸ್ತಾ ಇದ್ದಾನಲ್ಲ, ನಮ್ಗೆ ಯಾಕೆ ಈ ತರ ಕಷ್ಟ ಅಂತ ಕೇಳ್ತಾಳೆ. ಆಗ ಧರ್ಮರಾಯ ಹೇಳ್ತಾನೆ, ಅದೃಷ್ಟ ಮತ್ತು ದುರದೃಷ್ಟದ ಹಿಂದಿರುವ ಕೃಷಿಕ ಮತ್ತು ಬೀಜದ ರಹಸ್ಯವನ್ನು ಹೇಳ್ತಾನೆ. ಅಂದ್ರೆ ಕಾರ್ಯಕಾರಣ ಸಂಬಂಧ ಹೇಗಿರುತ್ತೆ ಅಂತ ಹೇಳಿ ದ್ರೌಪದಿಗೆ ಹೇಳ್ತಾನೆ. ದ್ರೌಪದಿ, ಒಬ್ಬ ರೈತ ಜಮೀನಿನಲ್ಲಿ ಬೀಜ ಬಿತ್ತುತ್ತಾನೆ, ಅವನು ಬಿತ್ತಿದ ತಕ್ಷಣವೇ ಬೆಳೆ ಕೈಗೆ ಬರುವುದಿಲ್ಲ. ಹೌದಲ್ವಾ? ಬೀಜ ಬಿತ್ತಿದ ತಕ್ಷಣ ಯಾವತ್ತು ಬೆಳೆ ಕೈಗೆ ಬರಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಟೈಮ್ ಬೇಕು, ಸಮಯ ಬೇಕು. ಹಾಗೆ ಮನುಷ್ಯನ ಜೀವನವು ಕೂಡ ಒಂದು ಭೂಮಿ ಇದ್ದಂತೆ. ಅಂದ್ರೆ ಹಿಂದಿನ ಜನ್ಮದ ಬೀಜ, ಹಿಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿರ್ತೀವಿ ಅದು ಈಗ ನಮ್ಗೆ ಫಲ ಕೊಡ್ತಾ ಇದೆ ಅಂತ. ಅಂದ್ರೆ ದುರ್ಯೋಧನ ಇಂದು ಸುಖವಾಗಿರುವುದು ಯಾಕೆ ಅಂದ್ರೆ ಅವನ ಹಿಂದಿನ ಜನ್ಮದ ಯಾವುದೋ ಒಂದು ಒಳ್ಳೆಯ ಕೆಲಸದಿಂದ ಆ ಬೀಜ ಈಗ ಮರವಾಗಿದೆ, ಅದು ಅವನು ಹಣ್ಣು ತಿನ್ನುತ್ತಿದ್ದಾನೆ, ಅದನ್ನು ನೋಡಿ ಅವನ ಅದೃಷ್ಟವಂತ ಅಂತ ನಾವು ಹೇಳ್ತೀವಿ. ಆದ್ರೆ ಅವನು ಈಗ ಅಧರ್ಮದ ಬೀಜವನ್ನು ಬಿತ್ತುತ್ತಿದ್ದಾನೆ, ಅದರ ಫಲ ಮುಂದೆ ಬರುತ್ತದೆ ಅಂತ ಹೇಳ್ತಾನೆ ಧರ್ಮರಾಯ. ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿದ್ದೀವಿ, ಅದಕ್ಕೆ ನಮ್ಗೆ ಈ ತರ ಬಂದಿದೆ. ಹಿಂದಿನ ಜನ್ಮದಲ್ಲಿ ಯಾವುದೋ ಬೀಜ ಬಿತ್ತಿದ್ದೀವಿ, ಆ ಬೀಜದ ಫಲ ಈಗ ನಾವು ತಿಂತಾ ಇದ್ದೀವಿ. ಅದೇ ತರ ಇವನು ದುರ್ಯೋಧನ ಹಿಂದಿನ ಜನ್ಮದಲ್ಲಿ ಯಾವುದೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಅಂದ್ರೆ ಒಳ್ಳೆ ಬೀಜ ಬಿತ್ತಿದ್ದಾನೆ, ಈಗ ಅವನು ಅದನ್ನು ಏನ್ ಮಾಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ, ಒಳ್ಳೆ ರಾಜಭೋಗವನ್ನು ಅನುಭವಿಸ್ತಾ ಇದ್ದಾನೆ. ಅದೇ ಅವನು ಈಗ ಮಾಡಿದ ಅಧರ್ಮ ಮುಂದಿನ ಜನ್ಮದಲ್ಲಿ ಅವನಿಗೆ ಫಲ ತೋರಿಸುತ್ತದೆ. ಅದು ಈಗ ಅವನು ಅಧರ್ಮದ ಬೀಜ ಬಿತ್ತುತ್ತಾ ಇದ್ದಾನೆ, ನೆಕ್ಸ್ಟಿನ ಜನ್ಮದಲ್ಲಿ ಅವನಿಗೆ ಅದರ ಫಲ ಸಿಗುತ್ತದೆ ಅಂತ ಧರ್ಮರಾಯ ಹೇಳ್ತಾನೆ. ಅಂದ್ರೆ ನಾವು ಈಗ ಅನುಭವಿಸ್ತಿದ್ದ ಕಷ್ಟಗಳು ನಮ್ಮ ಹಿಂದಿನ ಯಾವುದೋ ತಪ್ಪು ನಿರ್ಧಾರದ ಅಥವಾ ಕರ್ಮದ ಫಲ ಅಂತ. ಇದರಲ್ಲಿ ಭಗವಂತ ಅನ್ಯಾಯ ಅಲ್ಲ, ಭಗವಂತನನ್ನು ದೂಷಿಸ್ತಾಳೆ. ನಮ್ಗೆ ಏನ್ ತಪ್ಪು ಮಾಡಿದ್ದೇವೆ, ನಮ್ಗೆ ಭಗವಂತ ಯಾಕೆ, ನಾವು ಮಾಡ್ತೀವಲ್ಲ ಸಾಮಾನ್ಯ, ಭಗವಂತ ಯಾಕೆ ನಂಗೆ ಇಷ್ಟು, ದೇವ್ರು ಯಾಕೆ ನಮ್ಗೆ ಇಷ್ಟು ಶಿಕ್ಷೆ ಕೊಡ್ತಾರೆ ಅಂತ. ಅದೇ ತರ ಅವಳು ಭಗವಂತನನ್ನು ದೂಷಿಸ್ತಾ ಇದ್ದಾಳೆ. ಅದರಲ್ಲಿ ಭಗವಂತನ ಅನ್ಯಾಯ ಏನೂ ಇಲ್ಲ ಅಂತ ಹೇಳ್ತಾರೆ. ಧರ್ಮರಾಯ ಹೇಳ್ತಾನೆ, ಯಾರು ಕಷ್ಟ ಬಂದಾಗ ನನ್ನ ದುರದೃಷ್ಟ ಅಂತ ಹತ್ತುಕೊಂಡು ಕೂತ್ಕೊಳ್ತಾರೋ ಅವರು ಆ ಪರಿಸ್ಥಿತಿಯಿಂದ ಏನೂ ಕಲಿಯುತ್ತಿಲ್ಲ. ಅವನು ಹೇಳ್ತಾನೆ, ಯಾರಾದ್ರೂ ತಮ್ಗೆ ಕಷ್ಟ ಬಂದಾಗ ಇದು ನನ್ನ ದುರದೃಷ್ಟ ಅಂತ ಹತ್ಕೊಂಡು ಕುತ್ಕೋಬಾರ್ದು, ಆಗ ಅವನು ಆ ಪರಿಸ್ಥಿತಿಯಿಂದ ಏನೂ ಕಲಿಯಕ್ಕಾಗಲ್ಲ. ಆದ್ರೆ ಯಾರು ಕಷ್ಟವನ್ನು ಒಂದು ಪಾಠ ಎಂದು ಸ್ವೀಕರಿಸಿ ತನ್ನ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ತಾನೋ ಅಂತ ನ ಶೋಚತಿ ನ ಕಾಂಕ್ಷತಿ, ಅಂದ್ರೆ ಅವರು ತಮ್ಮ ಭವಿಷ್ಯವನ್ನು ಅದೃಷ್ಟವನ್ನು ತಾವೇ ಸೃಷ್ಟಿಸಿಕೊಳ್ತಾರೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮ ಡಿಸಿಷನ್ ಯಾವ ತರ ಇರುತ್ತೋ ಅದು ಮುಂದಿನ ಜನ್ಮದ ಪರಿಸ್ಥಿತಿಗಳು ಹಾಗೇ ರೂಪುಗೊಳ್ಳುತ್ತದೆ ಅಂತ ಹೇಳ್ತಾರೆ. ನಾವು ಕಷ್ಟಕ್ಕೆ ಹೆದರಿ ಧರ್ಮ ಬಿಟ್ಟರೆ ಅದೇ ಪಾಠವನ್ನು ಕಲಿಯಲು ಮತ್ತೆ ಮತ್ತೆ ಬರ್ಬೇಕಾಗುತ್ತೆ. ಅದೇ ತರ ಕಷ್ಟ ಬಂದಾಗಲೂ ಧೃತಿ ಕೆಡದೆ ಜ್ಞಾನದ ಹಾದಿಯಲ್ಲಿ ನಡೆದರೆ ಆ ಪಾಠ ಅಲ್ಲಿಗೆ ಮುಗಿದು ನಾವು ಮುಕ್ತಿಯತ್ತ ಸಾಗುತ್ತೇವೆ. ಈ ಪ್ರಪಂಚದ ಈ ಅದೃಷ್ಟ ಮತ್ತು ದುರಾದೃಷ್ಟ ಎಂಬುದು ಎರಡೂ ಕೂಡ ಭ್ರಮೆ. ಈ ಕಥೆಯಲ್ಲಿ ಧರ್ಮರಾಯ ಹೇಳ್ತಾ ಇದ್ದಂಗೆ ಇವೆರಡು ಕೇವಲ ನಾವು ಬಿತ್ತಿದ ಕರ್ಮದ ಬೀಜ ಫಲಗಳು. ಅದಕ್ಕೆ ಅದೃಷ್ಟ ಮತ್ತು ದುರದೃಷ್ಟ ಎಂಬ ಭಾವಗಳನ್ನು ತೆಗೆದುಹಾಕಿ ಕಾರ್ಯಕಾರಣ ಸಂಬಂಧದ ಬಗ್ಗೆ ಆಲೋಚಿಸೋಣ. ನಮ್ಮ ನಿಶ್ಚಯವೇ ಸರ್ವಸ್ವ. ನಾವು ಪರಿಸ್ಥಿತಿಗೆ ಬಲಿಯಾಗಬೇಕು ಅಥವಾ ಅದರಿಂದ ಪಾಠ ಕಲಿಬೇಕು ಎಂಬ ಒಂದು ನಿಶ್ಚಯವನ್ನು ನಾವು ಮಾಡಬೇಕು. ಇದು ನಮ್ಮ ಕೈಯಲ್ಲೇ ಇದೆ. ಆಸ್ ವಿ ಡಿಸೈಡ್ ಸೋ ಇಟ್ ಹ್ಯಾಪನ್ಸ್ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಒಂದು
ಸ್ವಾಧ್ಯಾಯ ಮುಗಿಸೋಣ ಮಾಸ್ಟರ್ಸ್. ನಾಳೆ ಇದನ್ನು ಮತ್ತೆ ಮುಂದುವರಿಸೋಣ. ಝೂಮಲ್ಲಿ ಕೇಳಿದ, ಯೂಟ್ಯೂಬಲ್ಲಿ ಕೇಳಿದ ಎಲ್ಲ ನನ್ನ ಧ್ಯಾನ ಮಿತ್ರರಿಗೂ ತುಂಬ ಹೃದಯವಾದ ಧನ್ಯವಾದಗಳು. ಅವಕಾಶವನ್ನು ಕಲ್ಪಿಸಿಕೊಟ್ಟ PSSM ವೇದಿಕೆಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದರೂ ಮಾತಾಡ್ತೀರಾ?